ಅನೇಕ ಕನ್ನಡಿಗರಿಗೆ ಆತ್ಮೀಯವಾದ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2. ಕೋ-ಪಾರ್ಟ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿತು ಟವಲ್ಸ್, ಮೀರಾ ಹೇರ್ ಫಾಲ್ ಕೇರ್ ಶಾಂಪೂ. ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತ್ಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನೋಡಿ, ಯಾರಾದ್ರೂ ಹೇಳುವಂತ ಒಂದು ಒಳ್ಳೆ ಮಾತು ನಮ್ಮ ಮನಸ್ಸಿಗೆ ತಾಗದೇ ಇರಬಹುದು, ಆದರೆ ಸಿನಿಮಾದ ಒಂದು ಒಳ್ಳೆ ಸೀನು ಸೆಕೆಂಡ್ಸ್ ಅಲ್ಲಿ ನಮ್ಮನ್ನ ಬದಲಾಗೋ ಹಾಗೆ ಮಾಡುತ್ತೆ. ಎಷ್ಟೋ ಸಲ ಸಿನಿಮಾಗಳನ್ನ ಮರ್ತೋದ್ರು ಕೂಡ ಆ ಸೀನ್ ಮಾತ್ರ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಅಂತಹ ಅಭೂತಪೂರ್ವ ಸಿನಿಮಾ ದೃಶ್ಯಗಳ ರೀಕ್ರಿಯೇಷನ್ ಅನ್ನ ಇಂದಿನ ಸಂಚಿಕೆಯಲ್ಲಿ ನಾವು ನೋಡಲಿದ್ದೀವಿ. ಅದು ಇವತ್ತು ಹೇಗೆ ಮೂಡ್ ಬರುತ್ತೆ, ಅದರಲ್ಲಿ ಏನೇನೆಲ್ಲ ನೋಡ್ತೀವಿ, ಏನೇನು ನೆನಪುಗಳನ್ನ ನಾವು ಮೆಲುಕು ಹಾಕ್ತೀವಿ ಅಂತ ನೋಡುವಂತ ಸುಂದರವಾದ ಸಂಚಿಕೆನೇ ಇದು. ಸೊ ಹಾಗಾದ್ರೆ ಶುರು ಮಾಡೋಣ ಈ ವಾರದ ಸಂಚಿಕೆ ಸೀನ್ ರೀಕ್ರಿಯೇಷನ್ ರಾಮ್. ಇವತ್ತಿನ ಸೀನ್ ರೀಕ್ರಿಯೇಷನ್ ರೌಂಡ್ ಗೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲಿಗೆ ಅಮ್ಮ ಐ ಲವ್ ಯು ಅಂತ ಇಂಡಸ್ಟ್ರಿಗೆ ಕೊಟ್ಟಂತ ಕಾನ್ವೆಂಟ್ ಬೇಬಿ. ಅಣ್ಣಂದ್ರನ್ನ ಪಡೆದಿರೋಂತ ತಂಗಿರೆಲ್ಲ ಕೇಳ್ತಿದ್ದಾರೆ, ಇವ್ರನ್ನ ಯಾವಾಗ ಆಗ್ತೀರಾ ನೀವು ನಮ್ಮ ಭಾಬಿ? ಆದ್ರೆ ಒಂದೇ ಕಣ್ಣಲ್ಲಿ ಇವ್ರು ಅಳ್ತಾ ಇದ್ದಾರೆ, ಕೊಡಕ್ ಬರ್ತಿಲ್ಲ ಯಾರೂ ಗುಲಾಬಿ. ಈ ವಿಷಯದಲ್ಲಿ ಜಾಸ್ತಿ ಮಾಡೋದು ಬೇಡ ಲಾಬಿ, ಬಿಕಾಸ್ ಇವರು ಲುಕ್ಕಲ್ಲೇ ಕಿಕ್ಕು ಕೊಡುವಂತ ಶರಾಬಿ. ಲೆಟ್ಸ್ ವೆಲ್ಕಮ್ ದ ವೆರಿ ಬ್ಯೂಟಿಫುಲ್ ಶ್ವಿಕಾ. ಯಾಕೂರಿನ ರಾಜಾನು ಹೊತ್ಕೊಂಡು ಹೋಗಕ್ ಬಂದವನು, ನೋಡ್ತಿದ್ದಂಗೆ ಕಳ್ದೋಗ್ಬಿಟ್ಟೆ ರಾಮ ರಾಮ ರಾಮ, ಅಯ್ಯೋ ರಾಮ ರಾಮ ರಾಮ. ಶ್ವಿಕಾ, ನೀವು ಯಾವತ್ತಾದ್ರೂ ಆಕ್ಟ್ರೆಸ್ ಆಗೋಕ್ಕಿಂತ ಮುಂಚೆ ಅಥವಾ ಆಕ್ಟ್ರೆಸ್ ಆದ್ಮೇಲೆ ಈ ರೀತಿ ಒಂದು ಪಾತ್ರವನ್ನ ನಾನ್ ಮಾಡ್ಬೇಕಾಗಿತ್ತು, ಆ ಸೀನ್ ನಾನ್ ಮಾಡ್ಬೇಕಿತ್ತು ಅಂತ ಅನ್ಸಿದ್ದುಂಟಾ? ಎಸ್, ಸೋ ಮೆನಿ ಆಕ್ಚುಲಿ, ಖಂಡಿತವಾಗ್ಲೂ. ಈಗ ಬಟ್ ನಂಗೆ ಸಡನ್ ಆಗಿ ನೆನಪಾಗ್ತಿರೋದು ರಾಧಿಕಾ ಪಂಡಿತ್ ಅವ್ರದ್ದು ಕೃಷ್ಣನ್ ಲವ್ ಸ್ಟೋರಿ. ಲವ್ ಸ್ಟೋರಿ. ಅವರು ಒಂದು ಊಟ ಮಾಡೋ ಒಂದು ಸೀನ್ ಇದೆ. ಐ ವಿಶ್ ನಾನು ಅವರಷ್ಟು ಮಾಡಕ್ ಚಾನ್ಸೇ ಇಲ್ಲ 100%, ಬಿಕಾಸ್ ಅದೊಂದು ಐಕಾನಿಕ್ ಸೀನ್. ನನಗಂತೂ ಆ ಒಂದು ಇಂಟೆನ್ಷನಲ್ ಅವ್ರು ಕೂತ್ಕೊಂಡು ಊಟ ಮಾಡ್ತಾರಲ್ಲ, ಅದನ್ನ ನಾನು ಮನೇಲೆಲ್ಲ ಮಾಡ್ತಾ ಇರ್ತೀನಿ ಅವಾಗ ಅದೇ ಮನೇಲಿ ಮಾಡ್ತಾ ಇರ್ತೀನಿ, ಹೆಂಗ್ ಕೂತ್ಕೊಂಡು ತಿಂದಿರ್ಬೋದು ಅಂತ ಎಲ್ಲ. ಬಟ್ ಐ ವಿಶ್ ದಟ್ ಅದೊಂದು ಸೀನ್ ನನ್ಗೆ ತುಂಬಾನೇ ಇಷ್ಟ. ಸೊ ಐ ವುಡ್ ಲವ್ ಟು ರೀಕ್ರಿಯೇಟ್ ದಟ್. ಸೂಪರ್, ಥ್ಯಾಂಕ್ ಯು ನಿಶ್ವಿಕಾ. ಈಗ ನಮ್ಮ ಮುಂದಿನ ಜಡ್ಜ್ ವೆಲ್ಕಮ್ ಮಾಡೋಣ. ಹೆಸರಿಗಷ್ಟೇ ಇವರು ತರುಣ. ಇವ್ರ ಮಾತುಗಳು ಕೇಳ್ತಾ ಇದ್ರೆ ಫುಲ್ ಸೈಲೆಂಟು ಆ ವರುಣ. ಇದೇ ತರ ಹೊಗಳ್ತಾ ಇದ್ರೆ ಸ್ಟೇಜಿಗೆ ಬಂದು ಕೊಡ್ತಾರೆ 500 ರೂಪಾಯಿ ಕಾಂಚಣ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಸಿಂಧೂರ, ಸೋನಲ್ ಪಾಲಿನ ಬಂಗಾರ, ತರುಣ್ ಸುಧೀರ್. ತರುಣ್ ಅವರೇ, ಮನೇಲಿ ವಾತಾವರಣ ಹೇಗಿದೆ ಇಲ್ಲಿಂದ ಹೋದ್ಮೇಲೆ? ಇಲ್ಲ, ಮನೆ ವಾತಾವರಣ ಹೆಂಗೆ ಬೆಂಗಳೂರು ಕ್ಲೈಮೇಟ್ ಇದೆ ಹಂಗಿದೆ ಇವಾಗ. ವೆರಿ ವೆರಿ ರೊಮ್ಯಾಂಟಿಕ್. ಈಗ ನಾವು ಸೀನ್ ರೀಕ್ರಿಯೇಷನ್ ರೌಂಡ್ ಮಾಡ್ತಾ ಇದೀವಿ. ತರುಣ್ ಅವರೇ, ಆಸ್ ಅ ಫಿಲ್ಮ್ ಲವರ್, ನೀವು ಸಿನಿಮಾ ನೋಡಿದಾಗ ಇದು ಒಂದು ಸೀನ್ ಮಾತ್ರ ಯಾರಿಂದಾನು ರೀಕ್ರಿಯೇಟ್ ಮಾಡಕ್ಕೆ ಆಗಲ್ಲ ಅಂತ ಐಕಾನಿಕ್ ಸೀನ್ ಅಂತ ಅನ್ಸಿರುವಂತ ನಿಮ್ಮ ಫೇವರೇಟ್ ಐಕಾನಿಕ್ ಸೀನ್ ಯಾವ್ದಾದ್ರು ಇದೆಯಾ? ಒಂದು ಸೀನ್ ಅಂತಲ್ಲ, ಒಂದು ಇಡೀ ಸಿನಿಮಾ ವಿಚ್ ನೋ ಒನ್ ಕ್ಯಾನ್ ಕ್ರಿಯೇಟ್. ನಾನು ನೋಡಿದ್ದು, ನನಗೆ ಸಿನಿಮಾ ಬಗ್ಗೆ ಗೊತ್ತಾದ್ಮೇಲೆ ಆ ಫಿಲಂ ಕಾಲ್ಡ್ ಉಪೇಂದ್ರ. ಸರ್, ಉಪೇಂದ್ರ ಅಂತ ಒಂದು ಸಿನಿಮಾ. ಯಾವುದೇ ಕಾರಣಕ್ಕೆ ಯಾವ ಸೀನು ರೀಕ್ರಿಯೇಟ್ ಮಾಡಕ್ ಆಗಲ್ಲ, ನೀವು ಯಾರೇ ಆದ್ರೂ. ಇಟ್ ವಾಸ್ ವಾವ್ ಫಾರ್ ಅಸ್. ಅಷ್ಟೇ ಅಲ್ಲ ತರುಣ್, ಆಕ್ಚುಲಿ ಇನ್ನೂ ಒಂದು ಸೀನ್ ಇದೆ, ಅದನ್ನ ಯಾರು ಕೂಡ ರೀಕ್ರಿಯೇಟ್ ಮಾಡಕ್ಕಾಗಲ್ಲ. ಆ ಸೀನ್ ನೀವು ಕೂಡ ರೀಕ್ರಿಯೇಟ್ ಮಾಡಕ್ಕಾಗಲ್ಲ, ಅದನ್ನ ನಿಮಗೆ ತೋರಿಸೋ ಅಂತ ಒಂದು ಹಂಬಲ ನಮ್ಗೆ. ಆ ಸೀನ್ ಹಾಕಿ ದಯವಿಟ್ಟು ಯಾರು ರೀಕ್ರಿಯೇಟೇ ಮಾಡಕ್ಕಾಗದೇ ಇರೋಂತ ಒಂದು ಸೀನ್ ಹಾಕಿ ಪ್ಲೀಸ್. ಸರ್, ನಮ್ಗೊಂದ್ ವಾರ ರಜೆ ಬೇಕು ಸರ್. ಒಂದ್ ವಾರ ರಜಾ ಬೇಕಾ? ಯಾಕೆ? ನಾವು ಮದ್ವೆ ಹೋಗ್ಬೇಕು ಸರ್. ಯಾರ್ ಮದ್ವೆಗೆ? ನಮ್ ತಂದೆ ತಾಯಿ ಮದ್ವೆಗೆ. ನಿಮ್ ತಂದೆ ತಾಯಿ ಮದ್ವೆನಾ? ಹೌದು ಸರ್. ನಿಮ್ ತಂದೆ ತಾಯಿಗ್ ಮದ್ವೆ ಆಗದೆ ನೀವ್ ಹೇಗ್ ಹುಟ್ಟಿದ್ರು? ಅದ್ ನಮಗ್ ಗೊತ್ತಿಲ್ಲ ಸರ್, ನಮ್ ತಂದೆ ತಾಯಿನ ಕೇಳ್ಕೊಂಡ್ ಬಂದ್ ಹೇಳ್ತೀವಿ ಸರ್. ನೋಡಿ, ಸೀನಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಎಂತ ಐಕಾನಿಕ್ ಸೀನ್. ಇದನ್ನ ನೀವು ರೀಕ್ರಿಯೇಟ್ ಮಾಡಕ್ಕಾಗತ್ತಾ? ಇದನ್ನ ಹಾಕಿ ತೋರಿಸಿ ಏನು ಮಾಡಬಾರ್ದು ಅನ್ನೋದಕ್ಕೆ ತೋರಿಸುವಂತ ಸೀನ್ ಇದು ಬೇಸಿಕಲಿ. ಹೊಸ ಪರಿಚಯ ಬಾಲ ನಟನಾಗಿ ತರುಣ್ ಸುಧೀರ್. ಮೊದಲ ಸಿನಿಮಾದ ಮೊದಲ ಸೀನೆ ಐಕಾನಿಕ್ ಸೀನ್. ಬರಲಿ ಚಪ್ಪಾಳೆ ತರುಣ್ ಅವ್ರಿಗೆ.
ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ ಒಂದೇ ಸಿನಿಮಾ ಅದೇ. ಗಣೇಶನ ಮದುವೆ ಅಂತ ಗಣೇಶನ ಅಂದ್ಬಿಟ್ಟು. ಮದುವೆ. ಅನಂತ್ ಸರ್ದು ಕಾಂಬಿನೇಷನ್ ಏನಿಲ್ಲ, ಬಟ್ ಅಷ್ಟೇ 2 ಸೀನೆ ಬರೋದು. ಬಟ್ ಅಗೇನ್ ಬಿಗ್ ಬ್ಲಾಕ್ ಬಸ್ಟರ್ ಫಿಲಮ್ ಅದು. ಒಳ್ಳೇದಾಗ್ಲಿ ತರುಣ್, ಥ್ಯಾಂಕ್ ಯು ವೆರಿ ಮಚ್. ಇದನ್ನ ನೋಡಿ ಎಂಜಾಯ್ ಮಾಡಿ ಪಳಪಳ ಅಂತ ಕೂತಿರೋಂತ ಪ್ರೇಮ ಮೇಡಮ್ ನ ವೆಲ್ಕಮ್ ಮಾಡೋಣ ಇವಾಗ. ಇವರೇ ನಮ್ಮ ಕೊಡಗಿನ ಕುವರಿ ಪ್ರೇಮ. ಪರ್ಸೆಂಟೇಜ್ ಅಲ್ಲೇ ಹೇಳಿಕೊಡ್ತಾರೆ ಎಲ್ಲರಿಗೂ ಅಭಿನಯದ ವ್ಯಾಯಾಮ. ಯಾಕಂತಂದ್ರೆ ಇವರೇ ನಮ್ಮ ನಡೆದಾಡುವ ಚಂದ್ರಮ, ಚಂದನವನದ ಸಂಭ್ರಮ. ಲೆಟ್ಸ್ ವೆಲ್ಕಮ್ ಮಹಾನಟಿ ಚತುರ್ಭುಜ ತಾರೆ ಪ್ರೇಮ ಮೇಡಮ್. ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ. ಮೇಡಮ್, ನಿಮ್ಮ ಮೋಸ್ಟ್ ಫೇವ್ರೆಟ್ ಐಕಾನಿಕ್ ಸೀನ್ ಏನು ಮೇಡಮ್? ಐ ಥಿಂಕ್ ಆಪ್ತಮಿತ್ರ ಸೌಂದರ್ಯ ಮಾಡಿರೋ ಕ್ಯಾರೆಕ್ಟರ್. ಥ್ಯಾಂಕ್ ಯು ಮೇಡಮ್. ಬರಲಿ ಚಪ್ಪಾಳೆ ಪ್ರೇಮ ಮೇಡಮ್ಗೆ. ಈಗ ನಮ್ಮ ಮಾಸ್ಟರ್ ಮೈಂಡ್ನ ವೆಲ್ಕಮ್ ಮಾಡುವಂತಹ ಸಮಯ. ನಾವು ಕಾಣುವಂತಹ ಒಂದು ಕನಸು, ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಂತಹ ಸುಂದರ ಸ್ವಪ್ನಗಳ ಸುರ ಸುಂದರ ಇವರು. ನಮ್ಮ ಲೈಫು ಶ್ರೀಗಂಧ ತರ ಗಮಗಮಿಸ್ಬೇಕು ಅಂತ ಅಂದ್ರೆ ನಮ್ಮ ಸ್ನೇಹ ಎಲ್ಲರಿಗೂ ಆಪ್ತವಾಗಿರ್ಬೇಕು ಅಂತ ಹೇಳಿದಂತ ಆಪ್ತ ಮಿತ್ರ ಇವರು. ಲೆಟ್ಸ್ ವೆಲ್ಕಮ್ ನಟ ಚಾಣಕ್ಯ, ಬೆಳ್ಳಿತೆರೆಯ ಮಾಣಿಕ್ಯ, ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ಸರ್, ರಮೇಶ್ ಸರ್ಗೆ ಅನ್ಸಿರೋಂತ ಆ ಪಾತ್ರ ಯಾವುದು ಸರ್? ಇದು ಯಾರು ಮಾಡಕ್ಕಾಗಲ್ಲ, ನಾನು ಮಾಡಕ್ಕಾಗಲ್ಲ ಅಂತ ಅನ್ಸಂತ ಐಕಾನಿಕ್ ಪಾತ್ರ ಅಂದ್ರೆ ಯಾವುದು ಸರ್? ಆತರ ಸ್ಪೆಸಿಫಿಕ್ ಅಂತ ಅನ್ಸಿಲ್ಲ, ಬಟ್ ಕೆಲವು ಸೀನ್ಸ್ ನೋಡಿದಾಗ ವಾವ್, ಏನ್ ಸೀನ್ಸ್, ಎಷ್ಟ್ ಚೆನ್ನಾಗಿ ಬರ್ದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯ ಕಂಟೆಂಟೇ ಚೆನ್ನಾಗಿರ್ಬೇಕು. ಆಮೇಲೆ ಆಕ್ಟರ್ಸ್ ಅದನ್ನ ಇನ್ನೊಂದು ಲೆವೆಲ್ ತಗೊಂಡೋಗ್ತಾರಲ್ಲ, ಆತರ ರೀಸೆಂಟ್ ಅಂದ್ರೆ ಕಾಂತಾರ ಅಲ್ಲಿ ರಿಷಬ್ ಶೆಟ್ಟಿ ಮಾಡಿದ್ದು ಕ್ಲೈಮ್ಯಾಕ್ಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಅಂತ ನನಗೆ ಅನ್ಸಿದ್ದು. ನಾವು ನೋಡುವಂತ ಎಲ್ಲಾ ವಿಷಯಗಳು, ನಾವು ಓದುವಂತ ಎಲ್ಲಾ ವಿಷಯಗಳು, ಇಟ್ ಕಮ್ಸ್ ಔಟ್ ಇನ್ ಯುವರ್ ಪರ್ಫಾರ್ಮೆನ್ಸ್, ಇನ್ ಯುವರ್ ಕ್ರಿಯೇಟಿವಿಟಿ ಇನ್ ಸಮ್ ವೇ. ಹಾಗಾಗಿ ಸರಿಯಾದ ವಿಷಯಗಳನ್ನ ನೋಡ್ಬೇಕು, ಸರಿಯಾದ ವಿಷಯಗಳನ್ನ ಗಮನಿಸಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಸೊ ಇವತ್ತು ನಾವು ಸೀನ್ ರೀಕ್ರಿಯೇಷನ್ ರೌಂಡ್ ಮಾಡ್ತಾ ಇದ್ದೀವಿ. ನಮ್ಮ ವೇದಿಕೆಯ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ, ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ ನ ಬ್ಲಾಕ್ ಬಸ್ಟರ್ ಮೂವಿಗಳು ಚಿತ್ರೀಕರಣವಾದಂತಹ ಸ್ಥಳಗಳಲ್ಲೇನೆ ನಮ್ಮ ಮಹಾನಟಿಯರು ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ರು, ಅಭಿನಯಿಸಿದ್ರು. ಅದರ ಮೇಕಿಂಗ್ ಹೇಗಿತ್ತು ಅಂತ ನಾನು ನೋಡ್ಕೊಂಡ್ ಬರೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ಕನ್ನಡ ಕಿರುತೆರೆ ಇತಿಹಾಸದಲ್ಲೊಂದು ವಿಭಿನ್ನ ಪ್ರಯೋಗಕ್ಕೆ ಸಾಕ್ಷಿಯಾಯಿತು ಮಹಾನಟಿ ಕಾರ್ಯಕ್ರಮ. ಚಂದನವನದ ದಿಗ್ಗಜ ನಟ ನಟಿಯರು ಅಭಿನಯಿಸಿದಂತಹ ಐತಿಹಾಸಿಕ ದೃಶ್ಯಗಳನ್ನು ಮರುಸೃಷ್ಟಿ ಮಾಡುವ ಮಹತ್ವದ ಪ್ರಯತ್ನ ಇದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಕೃಷ್ಣ. ನೀವೆಲ್ಲರೂ ಪ್ರೀತಿಯಿಂದ ಮೆಚ್ಚಿ ಪ್ರೋತ್ಸಾಹಿಸ್ತಾ ಇರುವಂಥ ಒಂದು ಮೋಸ್ಟ್ ಸಕ್ಸಸ್ಫುಲ್ ರಿಯಾಲಿಟಿ ಶೋ ಮಹಾನಟಿ. ಈ ಒಂದು ಮಹಾನಟಿಯಲ್ಲಿ ಇಲ್ಲಿರುವ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಂದು ಹಂತದಲ್ಲೂ ಅಂದರೆ ನಟನೆ ಅಂದರೆ ಎ ಇಂದ ಸ್ಟಾರ್ಟ್ ಆಗಿ, ಅಂದರೆ ಅ ಇಂದ ಸ್ಟಾರ್ಟ್ ಆಗಿ ಅಮ್ಮಹ ಇಂದ ಮುಂದುವರೆದು ಕ್ಷವರೆಗೂ ನಟನೆ ಅನ್ನೋದು ಯಾವ ರೀತಿ ಇರಬೇಕು ಅನ್ನೋದನ್ನು ಒಂದು ಸ್ಕೂಲ್ ಥರ ಇಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಿರ್ದೇಶಕನಾಗಿ ತಕ್ಕ ಮಟ್ಟಿಗೆ ನಾನು ನ್ಯಾಯ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನೀವು ಅಭಿಪ್ರಾಯ ತಿಳಿಸಬೇಕು. ನಮಸ್ಕಾರ, ನನ್ನ ಹೆಸರು ತಿಲಕ್ ಅಂತ. ನಾನು ಬ್ರಹ್ಮಗಂಟು ಧಾರಾವಾಹಿ ನಿರ್ದೇಶಕ. ನಾವು ಫಿಕ್ಷನ್ನವರು, ನಾನ್ ಫಿಕ್ಷನ್ ಟೀಮ್ ಜೊತೆ ಮೊದಲನೇ ಸಲ ನಾನು ವರ್ಕ್ ಮಾಡ್ತಾ ಇರೋದು. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನಾನ್ ಫಿಕ್ಷನ್ ಟೀಮ್ನವರ ಎನರ್ಜಿ ಮತ್ತು ಅವರು ಈ ಸೀನ್ನ ರೀಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದೇ ಒಂದು 4 ನಿಮಿಷ ಅಥವಾ 5 ನಿಮಿಷದ ಸೀನ್ನ ರೀಕ್ರಿಯೇಟ್ ಮಾಡೋದಕ್ಕೆ ನನ್ನನ್ನು ತುಮಕೂರುವರೆಗೆ ಕರೆಸಿ ಒಂದು ತಂಡ ಬಂದು, ಬಸ್ಸಲ್ಲಿ ಜನ ಬಂದು ಇದನ್ನೆಲ್ಲ ರೀಕ್ರಿಯೇಟ್ ಮಾಡಿದ್ದಾರೆ. ಈ ಥರದ್ದು ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಬೋದು. ವೆರಿ ಹ್ಯಾಪಿ ವಿತ್ ದ ಟೀಮ್ ಮಹಾನಟಿ. ನಿಜವಾಗ್ಲೂ ಹೇಳ್ತೀನಿ, ಇದು ಭಾಳ ಒಂದೊಂದು ಸೀನ್ಗೂ ಇಡೀ ಒಂದು ದಿನ ಟೈಮ್ ತಗೊಂಡು ಖರ್ಚು ಮಾಡಿ ಪ್ರಯತ್ನ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಯಾಕೆಂದರೆ ಈ ಪ್ರಯತ್ನ ನಿಮಗೆ ಇಷ್ಟ ಆಗಬೇಕು ಅನ್ನೋ ಒಂದು ಪ್ರಯತ್ನ ಜಿ ಕನ್ನಡದ ಹೋಲ್ ಟೀಮ್ ಮಾಡ್ತಾ ಇದೆ. ಅದ್ರ ರಿಸಲ್ಟ್ ಕೂಡ ಬರ್ತಾ ಇದೆ. ಬಿಕಾಸ್ ಎಲ್ಲಿ ಹೋದರೂ ಕೂಡ ಮಹಾನಟಿ ಸೀಸನ್ 2ನ ನೋಡ್ತಾ ಇದ್ದಾರೆ. ನನಗೂ ಹೇಳ್ತಾ ಇದ್ದಾರೆ, ನಮ್ಮ ಮನೇಲೂ ಹೇಳ್ತಾರೆ ಸೀಸನ್ 2 ಬರ್ತಾ ಇದೆ ನೋಡಿ. ನಾನು ನೋಡ್ತಾ ಇರ್ತೀನಿ. ಈ ಕಾರ್ಯಕ್ರಮ ಭಾಳ ದೊಡ್ಡ ಯಶಸ್ಸು ಪಡೀಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. 12 ಸೂಪರ್ ಹಿಟ್ ದೃಶ್ಯಗಳ ಮರುಸೃಷ್ಟಿ. ಈ ಪ್ರಯತ್ನದ ಮೂಲಕ ಮಹಾನಟಿಯರ ಅಭಿನಯದ ಮತ್ತೊಂದು ಮಹಾ ಅನಾವರಣ ಈ ಸಂಚಿಕೆ. ಒಂದು ವಿಷಯ ಹೇಳಲೇಬೇಕು, ನಮ್ಮ ತಂಡಕ್ಕೆ ಒಂದು ದೊಡ್ಡ ಅಭಿನಂದನೆಗಳು ಬರ್ಬೇಕಪ್ಪ, ದೊಡ್ಡ ಚಪ್ಪಾಳೆ.
ಒಂದು 2 ನಿಮಿಷದ ಸೀನ್ ಹಿಂದೆ 200 ಜನರ ಕೆಲಸ ಇದೆಯಲ್ಲ, ಅಷ್ಟು ಜನಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಈ ವಾರದ ಕೊನೆಯಲ್ಲಿ ರೌಂಡ್ಸ್ಗಳು ಎಷ್ಟೇ ಡಿಫ್ರೆಂಟ್ ಇರ್ಬೋದು, ಚಾಲೆಂಜಸ್ ಎಷ್ಟೇ ಡಿಫ್ರೆನ್ಸ್ ಇರ್ಬೋದು, ಆದರೆ ಇದು ಮಾತ್ರ ಬದಲಾಗೋದಿಲ್ಲ. ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಇದ್ದೇ ಇರುತ್ತೆ. ಬಟ್ ಸದ್ಯಕ್ಕೆ ಎಲಿಮಿನೇಷನ್ ಟೆನ್ಷನ್ನ ಸೈಡ್ಗೆ ಇಟ್ಬಿಡೋಣ, ಓಕೆನಾ? ಈಗ ಬರೀ ಪರ್ಫಾರ್ಮೆನ್ಸ್ ನೋಡೋದನ್ನ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಗುಡ್ ಲಕ್ ಆಲ್ ದ ನಟಿಯರಿಗೆ. ಈಗ ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಸ್ವಾಗತಿಸಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಮೈಸೂರಿನ ಶ್ರೇಯಾ ಅಗಮ್ಯ. ಹಲೋ ಶ್ರೇಯಾ. ಶ್ರೇಯಾ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ತುಂಬಾ ಸಕ್ಕತ್ತಾಗಿತ್ತು. ನಾನು ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು ನಮಗೆ ಡೈರೆಕ್ಟ್ ಮಾಡ್ತಿದ್ದು ನವೀನ್ ಕೃಷ್ಣ ಸರ್ ಅಂತ. ಸೊ ಎಕ್ಸೈಟ್ಮೆಂಟ್ ಇನ್ನೂ ಡಬಲ್ ಆಯ್ತು. ಎಕ್ಸೈಟ್ಮೆಂಟ್ ಜೊತೆ ಆಬ್ವಿಯಸ್ಲಿ ಸ್ವಲ್ಪ ನರ್ವಸ್ ಕೂಡ ಆಯ್ತು. ಅಂಡ್ ದೆನ್ ನನಗೆ ಸಪೋರ್ಟ್ ಮಾಡಿದ್ ವಿಹಾನ್. ಸೊ ಇಬ್ರು ನಮ್ಮ ಕೈಲಾದಷ್ಟು ಎಷ್ಟು ನಮ್ಮ ಕಡೆಯಿಂದ ಎಫರ್ಟ್ ಆಗುತ್ತೆ ಹಾಕಿ ಮಾಡಿದೀವಿ. ನೋಡ್ಬೇಕು ಔಟ್ಪುಟ್ ಹೆಂಗಿದೆ ಅಂತ. ವೆರಿ ಕ್ಯೂರಿಯಸ್. ಸೊ ಔಟ್ಪುಟ್ ಹೆಂಗ್ ಬಂದಿದೆ ಅನ್ನೋದಕ್ಕೆ ನೋಡೋದಕ್ಕೆ ಜಡ್ಜಸ್ ಕಾಯ್ತಾ ಇದ್ದಾರೆ. ಬೈ ದ ವೇ, ಯಾವ ಸೀನ್ ರೀಕ್ರಿಯೇಟ್ ಮಾಡಿರೋದು ನೀವು? ಉಗ್ರಂ ಮೂವಿದು ಪ್ರೀ ಕ್ಲೈಮ್ಯಾಕ್ಸ್ ಸೀನ್, ಒನ್ ವೆರಿ ಕ್ಯೂಟ್ ಸೀನ್ ಅದು. ಸೊ ಅದನ್ನ ರೀಕ್ರಿಯೇಟ್ ಮಾಡಿದೀವಿ. ಪ್ರಶಾಂತ್ ನೀಲ್ ಸರ್ ನಿರ್ದೇಶನದ, ನಮ್ಮ ಶ್ರೀಮುರಳಿ ಅವರ ಅಭಿನಯದ, ಹರಿಪ್ರಿಯ ಅಭಿನಯದ ಉಗ್ರಂ ಚಿತ್ರದ ಈ ಒಂದು ಐಕಾನಿಕ್ ಸೀನ್ ಈಗ ನಿಮ್ಮ ಮುಂದೆ ಆಕ್ಟೆಡ್ ಬೈ ಶ್ರೇಯಾ ಅಗಮ್ಯ. ದೇಶದಲ್ಲಿ ರಾತ್ರಿ ಹೊತ್ತು ಹೀಗೆ ಊಟ ಮಾಡೋದು. ಕರೆಂಟ್ ಬಿಲ್ ಕಮ್ಮಿ ಕಟ್ಟೋಣ ಅಂತನಾ? ಒಳ್ಳೆ ಮೂಡ್ ಬರಲಿ ಅಂತ. ಏನಕ್ಕೆ? ತಿನ್ನೋದಕ್ಕೆ ತಿನ್ನಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಯಾವ ಹೋಟ್ಲದು? ನನಗೇನೋ ಒಂದು ಹೇಳ, ನೀ ತುಂಬ ಚೆನ್ನಾಗಿ ಫೈಟ್ ಮಾಡ್ತೀಯ. ನಾನು ನಿಂಗೆ ಇನ್ನೂ ಒಂದೇನೋ ಹೇಳ, ಐ ಲವ್ ಇಂಡಿಯಾ. ನಾನು ನಿಂಗೆ ಇನ್ನೂ ಏನೋ ಒಂದು ಹೇಳ್ತೀನಿ. ಲಾಸ್ಟ್, ಪ್ಲೀಸ್ 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 ಪ್ಲೀಸ್, ನೀನು ಕಾದ್ ನೋಡು ಅಂದೆ. ನಾ ಕಾದ್ ನೋಡ್ದೆ. ನನಗೆ ಅರಿವಾಗಿದ್ದೇನು ಗೊತ್ತಾ? ಉರುಳು ಬಿತ್ತಿದ್ದ ಬಿಂದಿಗೆನ ನೀ ಯಾವತ್ತೂ ಎತ್ಬಿಟ್ಟಿದ್ದೆ ಅಂತ. ನನಗಿಲ್ಲಿಗೆ ಬಂದಿದ್ದಕ್ಕೀಗ ವಿಷಾದ ಇಲ್ಲ, ವಿಧಿ ನನ್ನ ಇಲ್ಲಿ ಕರ್ಕೊ ಬಂದಿದೆ. ನನಗಿಲ್ಲಿ ಏನೋ ಒಂದು ತುಂಬ ಇಷ್ಟ ಆಗ್ಬಿಟ್ಟಿದೆ. ಅದು ಎಷ್ಟಿಷ್ಟ ಅಂದರೆ ಈ ಊರನ್ನ ಬಿಟ್ಟೋಗಕ್ಕೆ ನಂಗೆ ಮನಸ್ಸಿಲ್ಲ. ಅದೇನು ಗೊತ್ತಾ? ಅಯ್ಯಯ್ಯೋ, ಈ ಹಾಳಾದ ಕರೆಂಟ್ ಈಗಲೇ ಹೋಗ್ಬೇಕಿತ್ತಾ? ಸೋ ಬ್ಯೂಟಿಫುಲ್ ಶ್ರೇಯಾ. ಬರ್ಲಿ ಚಪ್ಪಾಳೆ ಶ್ರೇಯಾಗೆ ಪ್ಲೀಸ್. ನಮ್ಮ ಶ್ರೇಯಾ ಅಗಮ್ಯ ಅವರು ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ. ಅದು ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಎಸ್, ತರುಣ್ ಅವರೇ. ಹಾಯ್ ಶ್ರೇಯಾ. ಹಾಯ್ ಸರ್. ಓವರ್ ಆಲ್ ಸೀನ್ ವಿಜುವಲಿ ಚೆನ್ನಾಗಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ರೆಡಿಟ್ ನವೀನ್ ಕೊಡಬೇಕು. ಅಂಡ್ ಕಮಿಂಗ್ ಟು ಯುವರ್ ಪಾರ್ಟ್, ಚೆನ್ನಾಗಿ ಮಾಡಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ. ಹಾಯ್ ಶ್ರೇಯಾ. ಹಾಯ್ ಮ್ಯಾಮ್. ಎಸ್ಪೆಷಲಿ ಆ ಪಾರ್ಟು ನೀವು ಅವ್ರ ಹತ್ರ ಜರ್ಕೊಂಡು ಕೆಳಗೆ ಹೋಗೋ ಪಾರ್ಟು, ಆಮೇಲೆ ಅಲ್ಲಿ ಕಣ್ಣಿಟ್ಟು ಅವ್ರನ್ನ ನೋಡಿ ಮಾತಾಡೋದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ. ಎವ್ರಿಥಿಂಗ್ ವಾಸ್ ಸೋ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅದೊಂದು ಪಾರ್ಟು. ಸೊ ದ ಡೈನಿಂಗ್ ಟೇಬಲ್ ಅಲ್ಲಿ ನನಗೆ ಐ ಥಿಂಕ್ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಸ್ವಲ್ಪ ಕಡಿಮೆ ಕಾಣಿಸ್ತು. ನೀವು ಮಾಡಿದ್ದೀರಾ ಕಾಣಿಸ್ತು. ದಟ್ಸ್ ಅಗೇನ್ ಬಿಕಾಸ್ ಟೆಕ್ನಿಕಲಿ ಯು ಆರ್ ನಾಟ್ ಪ್ರೆಸೆಂಟ್ ಆಫ್ ಮೈಂಡ್ ಇರಲಿಲ್ಲ. ಓಕೆ, ಸೊ ಮೇಕ್ ಶೋರ್ ಅದು ಶಾರ್ಟ್ ಏನಿದೆ ನೋಡಿಕೊಂಡು ಹಿಂಗ್ ನೋಡೋದು ಅದೆಲ್ಲ ನೀವು ನೋಡ್ಕೊಂಡು ಮಾಡಿ. ಓಕೆ, ಎಸ್ ಮ್ಯಾಮ್. ಗುಡ್ ಲಕ್ ಶ್ರೇಯಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನೇಶ್. ಆಪ್ತ ಮಿತ್ರ ನಮ್ಮ ರಮೇಶ್ ಸರ್. ಶ್ರೇಯಾ, ಥ್ರೂ ಔಟ್
ನಿಮ್ ಕಣ್ಣಲ್ಲಿ ಎಂತ ಪ್ರೀತಿ ಕಾಣ್ತಿತ್ತು ಅಂದ್ರೆ ಒಂಚೂರು ಕನ್ನಡ ಬರ್ದೇ ಇರೋ ಪ್ರೇಕ್ಷಕ ಕೂಡ ಚಪ್ಪಾಳೆ ತರ್ತಾನೆ. ಸೋ ಮಚ್ ಆಫ್ ಲವ್ ಇನ್ ಯು ಐಸ್. ಥ್ಯಾಂಕ್ ಯು ಸರ್. ಒಂದು ಪಾಯಿಂಟ್ ಅಲ್ಲಿ ನೀವು ಅವನಿಗೆ ಏನೋ ರೊಮ್ಯಾಂಟಿಕ್ ಆಗಿ ಏನೇನೋ ಟ್ರೈ ಮಾಡ್ತಾರೆ, ಅವ್ನು ಏನ್ ರಿಯಾಕ್ಟ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಕೇಳಿದಾಗ ಊಟ ಮಾಡಕ್ಕೆ ಅಂತ ನೀವು ಹೇಳಿದ್ರಲ್ಲ, ಸೂಪರ್ ಆಗಿತ್ತದು. ಅದು ಎಂತ ದಡ್ಡ ಅನ್ರೊಮ್ಯಾಂಟಿಕ್ ಇಡಿಯಟ್ ಇವನು ಅನ್ನೋ ತರ ಇತ್ತದು. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶ್ರೇಯಾ, ಖುಷಿನಾ? ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸು. ಮ್ಯಾಮ್ ಮೊನ್ನೆ ತರುಣ್ ಸುಧೀರ್ ಸರ್ದು ಫುಲ್ ಇಲ್ಲೆಲ್ಲ ಕ್ಯಾಂಡಲ್ ಲೈಟ್ ಎಲ್ಲ ಹಾಕಿದ್ರಲ್ಲ, ಫುಲ್ ಬೇಜಾರಾಗ್ತಿತ್ತು ನನಗೆ. ಸ್ವಲ್ಪ ಮೈಂಡಿಂದ ಹೋಗ್ಬಿಟ್ಟಿತ್ತು. ನಾನು ಅಪೂರ್ವ ಮ್ಯಾಮ್ಗೂ ಹೇಳಿದೆ, ಮ್ಯಾಮ್ ನಾವೆಲ್ಲ ಹುಡುಗಿರು ಸುಮ್ಮನೆ ಇರ್ತೀವಿ, ಹಿಂಗೆಲ್ಲ ಕರ್ಸಿ ನನಗೂ ಒಬ್ಬ ಗೆಳೆಯ ಬೇಕು ಅನ್ನಂಗೆ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಿದ್ದೆ. ಈಗ ಈ ಸೀನ್ ನೋಡ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಅಟ್ಲೀಸ್ಟ್ ಆನ್ ಸ್ಕ್ರೀನ್ ಏನಾದ್ರು ಸಿಗ್ತಲ್ಲ ಅಂತ. ನನಗೂ ಒಬ್ಬ ಗೆಳೆಯ ಬೇಕು, ಅದು ಆ ಗೆಳೆಯ ತರುಣ್ ತರ ಇರಬೇಕು. ಅದು ಬರೀ ಈ ಗೆಳತಿಗಷ್ಟೇ ಅಲ್ಲ, ಎಲ್ರಿಗೂ ಅನ್ಸಿದೆ. ಇನ್ನು ದೇವರ ಹತ್ರ ಬೇಡ್ಕೋತಾ ಇದೆ ಒಳ್ಳೆ ಗೆಳೆಯ ಬೇಕು ಅಂತ. ಆದ್ರೆ ದೇವರು ನಿನಗಾಗಿ ಬೇರೆ ಒಂದು ವರ ಕೊಟ್ಟಿದ್ದಾರೆ. ಆ ವರ ಏನು ಅಂತ ಕೇಳಕ್ ರೆಡಿನಾ ನೀನು? ದೇವರೇ, ಆ ವರವನ್ನ ಕೇಳಿಸು. Hi. Appa. Love you, bacha. How are you? I'm good. How are you? I'm good, beta. I'm good. Thank you for giving this opportunity. Thanks to whole Z family for this. I saw your performance. It was good. I don't know what to speak right now, but I love you so much, Appa. I miss you. Same here, bacha. Same here. This is Karthik, and my dad. She's Anushri. Sir, namaskara. Ma'am, she's our anchor. Namaskara. And that is Tarun Sudhir sir. Prema ma'am, Nishvika ma'am, and Ramesh Thank sir. you, and these are my friends. Sir, this is your daughter. Hi. That is your wife. This is our audience. This is our set. Sir, your daughter is praying for Geleya, sir. And you are in Dubai, Thank you, sir. thank you. She's ಹೇಳಮ್ಮ ಇಂಗ್ಲಿಷಲ್ಲಿ. I was just telling that in the last episode, Tarun sir and his wife, it was their first wedding anniversary. So we celebrated it here. So we were kind of feeling that if we get a guy, he has to be like Tarun sir. So I was just expressing that. ನೋಡಿ ನಿಮ್ಮ ಲೀಲೆ ದುಬೈವರೆಗೂ ತಲುಪಿದೆ. Not now, Appa. After 2 years, 2-3 years. Yeah. No. I am ready whenever you are ready. It's up to you. ಇದು ಕೂಲೆಸ್ಟ್ ಡ್ಯಾಡು. ಈಸ್ ಕೂಲೆಸ್ಟ್ ಡ್ಯಾಡು. So thank you everyone, to all your technical team behind everyone to provide this platform to So us. sweet. ಶ್ರೇಯಾ, ನಿಮ್ಮ ಅಪ್ಪನ ನೀವೆಷ್ಟು ಮಿಸ್ ಮಾಡ್ಕೋತಿದ್ರಿ ಅಂತ ನಮಗೆ ಗೊತ್ತು. ಪ್ಲೀಸ್ ಟೆಲ್ ಹಿಮ್. Appa, I was missing you a lot. ಇನ್ನೊಂದೇನಂದ್ರೆ ಅಕ್ಕ, I used to come for rehearsals here. So I never got to talk to him. He used to call my mom and she used to tell him she's gone to rehearsals. And by the time I used to go home, I'd be so tired. So 3-4 days, I never used to talk to him. 5th day, I'd be like, Appa, I miss you. And even I think it's been 3-4 months ನಾನು ಅವ್ರನ್ನ ನೋಡಿ. And that is actually less because ನಾನು ಅಪ್ಪ ಅಮ್ಮ ಇಬ್ರು ವರ್ಷಕ್ಕೆ ಒಂದ್ಸಲಿ ಆ ಥರ ನೋಡ್ಕೊಂಡೇ ಬಂದಿದ್ದು. ಬಟ್ ಇವಾಗ ಅಮ್ಮ ವಾಪಸ್ ಬಂದಮೇಲೆ ಆ ಲವ್ ಆ್ಯಂಡ್ ಅಫೆಕ್ಷನ್ ಸಿಕ್ಕಿ ಸ್ವಲ್ಪ ಐ ಗಾಟ್ ಯೂಸ್ ಟು ಇಟ್. ಆ್ಯಂಡ್ ತುಂಬ ಮಿಸ್ ಮಾಡ್ಕೋತೀನಿ. ಐ ಮಿಸ್ ಯು ಸೋ ಮಚ್ ಅಪ್ಪ. ಐ ನೋ ಐ ಡೋಂಟ್ ಟೆಲ್ ದಿಸ್ ಆಫನ್. ಐ ಮಿಸ್ ಯು ಅ ಲಾಟ್. I wish you were here. I know, it is coming here. I can feel it here. You don't have to tell me. I would like to add one thing. ಪ್ಲೀಸ್. ಆನೆಸ್ಟ್ಲಿ ಶ್ರೇಯಾ ಈ ಥಿಯೇಟರ್ಸ್ ಎಲ್ಲ ಚೂಸ್ ಮಾಡಿದಾಗ ನಂಗೆ ಸ್ವಲ್ಪ ತುಂಬ ಭಯ ಇತ್ತು. ಬಿಕಾಸ್ ಹೇಗಿರುತ್ತೋ ಏನು. ಆ್ಯಂಡ್ ನಮ್ಮ ಮನೆಯಲ್ಲೂ ನಮ್ಮ ತಂದೆ ತಾಯಿ ಒಪ್ಪಿರಲಿಲ್ಲ. ನನ್ನನ್ನು ಕನ್ವಿನ್ಸ್ ಮಾಡಿದ್ದೆ ಕಾರ್ತಿಕ್. ಸೊ ಈ ವಾಸ್ ಲೈಕ್ ವಿ ಶುಡ್ ಸ್ಟ್ಯಾಂಡ್. ಅವಳು ಏನು ಹೇಳ್ತಿದ್ದಾಳೆ, ವಿ ಶುಡ್ ಸ್ಟ್ಯಾಂಡ್ ಎಸ್ ಎ ಸಪೋರ್ಟ್. ಹೇಗಾದರೂ ಇರಲಿ ಮಾಡಬೇಕು ಅಂತ ಹೇಳಿದ್ಮೇಲೆ ನಾನು ಇಂಡಿಯಾಗೆ ಮೂವ್ ಆದೆ. ಸೊ ಇಟ್ ವಾಸ್ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಥ್ಯಾಂಕ್ ಯು ಕಾರ್ತಿಕ್ ಅವರೇ, ಬಿಕಾಸ್ ಶ್ರೇಯಾ ಅಂತ ಒಂದು ವಂಡರ್ಫುಲ್ ಟ್ಯಾಲೆಂಟ್ ನಮ್ಮ ಸ್ಟೇಜ್ಗೆ ನಿಮ್ಮ ಸಪೋರ್ಟ್ ಇಂದ ಅವ್ರು ಬಂದಿದ್ದಾರೆ. ನೀವು ಒಂದು 4 ದಿನ ರಜೆ ತಗೊಂಡು ಈ ವೇದಿಕೆಗೆ ಬರೋ ತರ ಆಗ್ಲಿ ಅಂತ ಹೇಳಿ ನಾವು ಶ್ರೇಯಾ ಪರವಾಗಿ ಆಶಿಸ್ತೀವಿ. ಹೋಪ್ ಟು ಸಿ ಯು ಸೂನ್ ಆನ್ ದಿಸ್ ಸ್ಟೇಜ್. I will try. Definitely I'll come down. Bye. Thanks to everyone once again. Thank you. Bye. Thank you everyone. Happy ಶ್ರೇಯಾ. ಅಯ್ಯೋ
ಖುಷಿ ಆಯ್ತಾ? ನಿಮ್ಮ ಮಗಳ ಖುಷಿಗೆ ನೋಡಿ ಖುಷಿ ಆಯ್ತಾ ನಿಮ್ಗೆ? ಅವಳು ಫ್ಯಾಮಿಲಿ ರೌಂಡಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಎಲ್ಲರೂ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಹೇಳಿದ್ರೆ ಅವ್ರು ಬಂದ್ಬಿಟ್ಟಿರ್ತಿದ್ರು. ಬಟ್ ಅವ್ರು ಲಾಸ್ಟ್ ಟೈಮ್ ಇವ್ರು ಬಂದರೆ 1 ವೀಕ್ ಹೋಗಲ್ಲ. ಸೊ ಅಲ್ಲಿ ಇಶ್ಯೂಸ್ ಆಗುತ್ತೆ ಮತ್ತೆ. ಸೊ ಇಟ್ ಇಸ್ ಲೈಕ್ ಐ ಸೆಡ್ ಕೊನೆಯವರೆಗೂ ಇರಿ, ವಿಲ್ ಟೆಲ್ ಯು ವೆನ್ ಯು ಹ್ಯಾವ್ ಟು ಕಮ್ ಅಂತ. ಬಟ್ ನಂಗೆ ಮೊದಲೇ ಗೊತ್ತಿದ್ರೆ ಐ ವುಡ್ ಹ್ಯಾವ್ ಕಾಲ್ಡ್ ಹಿಮ್ ಟು ಕಮ್. ಆಮೇಲೆ ಮೇಡಮ್ ನಮ್ಮನ್ನ ಕಳಿಸಿ, ನಾವೇನು ಹೋಗಲ್ಲ ಅಂತೀವ ದುಬೈಗೆ. ಹೇಳಿದ್ರಲ್ಲ ಫೈನಲ್ಸ್ ಅಲ್ಲಿ ಮಾಡೋಣ ಅಂತ. ಓಹೋ, ನೀನ್ ಡಿಸೈಡ್ ಆಗ್ಬಿಟ್ಟಿದೆ ಮೆಗಾ ಆಡಿಷನ್. ಹೌದಾ? ಓಕೆ, ಹಾಗೆ ಬಿಡ್ಲಿ. ಮ್ಯಾನಿಫೆಸ್ಟ್ ಮಾಡ್ತಾ ಇರಿ ದುಬೈ 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 ಅಂತ ಹೇಳ್ತಾರೆ. ಓಕೆನಾ? ಆದ್ರೆ ಈಗ ಸದ್ಯಕ್ಕೆ ಮ್ಯಾನಿಫೆಸ್ಟ್ ಮಾಡ್ಬೇಕಾಗಿರೋದು ಸ್ಟಾರ್ ರೇಟಿಂಗ್ಸ್. ಶೋ ತರುಣ್ ಅವರೇ 4.5. 4.5. ಲವ್ಲಿ ಸ್ಕೋರ್ಸ್. ಖುಷಿಯಾಗಿರು ಶ್ರೇಯಾ. ಥ್ಯಾಂಕ್ ಯು. ಫುಲ್ ಎನರ್ಜಿ ಬೂಸ್ಟ್ ಆಗಿರುತ್ತೆ. ಇದನ್ನ ಮೇಂಟೈನ್ ಮಾಡು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಸೀನ್ ರೀಕ್ರಿಯೇಷನ್ ರೌಂಡ್ ಅಲ್ಲಿ ಬರ್ತಾ ಇರುವಂತ ನೆಕ್ಸ್ಟ್ ನಟಿ ಬೆಂಗಳೂರಿನ ಭೂಮಿಕಾ. ಏನ್ ಭೂಮಿ, ಸೀರಿಯಲ್ ಹಾಕೋ ಬಂದ್ಬಿಟ್ಟಿದ್ಯಾ? ಹೌದು ಮ್ಯಾಮ್, ಲಾಸ್ಟ್ ಟೈಮು ಸೀರೆ ಹಾಕಿದ್ದೆ, ಈ ಟೈಮು ಸೀರೆ. ಏನ್ ಸ್ಪೆಷಲ್ ಇವತ್ತು? ನಾನು ಸೀನ್ ರೀಕ್ರಿಯೇಷನ್ಗೆ ದುನಿಯಾ ಮೂವಿದು ಕ್ಲೈಮ್ಯಾಕ್ಸ್ ಸೀನ್ ಮಾಡ್ತಾ ಇದ್ದೀನಿ ಮ್ಯಾಮ್. ರಶ್ಮಿ ಕ್ಯಾರೆಕ್ಟರ್. ಓ ಸೂಪರ್. ಫಸ್ಟ್ ಸೀನ್ ನೋಡ್ಬಿಡೋಣ. ಸೀನ್ ಪ್ಲೀಸ್. ನೋಡಮ್ಮ, ನೀನಿನ್ನು ಚಿಕ್ಕ ಹುಡುಗಿ, ಬಾಳಿ ಬದುಕಬೇಕಾದವಳು. ರೌಡಿಗಳು ಸಹವಾಸ ಮಾಡಬೇಡ. ಆಚೆ ಹೋದ್ರೆ ಅವನನ್ನ ಕತ್ತರಿಸಿ ಬಿಸಾಕ್ಬಿಡ್ತಾರೆ. ಶಿವು ಒಳ್ಳೆಯವನು ಅಂತ ನನಗೂ ಗೊತ್ತು. ನೀನು ಶಿವನ್ ಇಲ್ಲಿ ಕರ್ಕೊಂಬ. ಏನಿಲ್ಲ, ಒಂದು ಸಣ್ಣ ಎನ್ಕ್ವೈರಿ ಮಾಡಿ ಕಳಿಸ್ತೀನಿ. ಹೇ ಪೂರ್ಣಿ, ಹೇ ಪೂರ್ಣಿ, ಹೇ ಪೂರ್ಣಿ. ಶಿವು, ಏನಾಯ್ತು? ಏನೋ ಇದೆಲ್ಲ ಶಿವು. ನನಗೇನಾಗಿಲ್ಲ, ಅಳಬಾರ್ದು, ಅಳಬಾರ್ದು. ನಾನು ಸಾಯ್ಸಕ್ಕೆ ಬರ್ತಾ ಇದ್ರೆ ಪೂರ್ಣಿ, ನಾನು ಯಾರಿಗೆ ಏನೇನು ಮಾಡಿದೆ ಪೂರ್ಣಿ? ಬೇಡ ಬೇಡ ಅಂದ್ರೆ ರಕ್ತ ಆಗುತ್ತೆ ಪೂರ್ಣಿ, ಕೈ ರಕ್ತ ಆಗುತ್ತೆ. ಇವ್ರು ಯಾರು ಸವಸ್ಸನೂ ಬೇಡ ಪೂರ್ಣಿ, ಎಲ್ಲರೂ ದೂರ ಹೊಟ್ಟೋಗೋಣ. ಒಬ್ಬನು ಬದುಕಕ್ಕೆ ಬಿಡಲ್ಲ ಪೂರ್ಣಿ, ಒಬ್ಬನು ಬದುಕಕ್ಕೆ ಬಿಡಲ್ಲ. ಶಿವು, 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 ಬೇಡ, ಬಾರೋ ಇಲ್ಲಿ, ಬಾ, ಕೂತ್ಕೋ. ಶಿವು, ಪೊಲೀಸರು ನಿನ್ನ ಸಾಯಿಸ್ಬಿಡ್ತಾರೆ. ನನಗೆ ನೀನ್ ಬಿಟ್ರೆ ಬೇರೆ ಯಾರು ಇಲ್ಲ ಕಣ. ಪೂರ್ಣಿ, 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 ಬಿಟ್ಬಿಡು ನನ್ನ ಮಾತು ಕೇಳು. ಇದಕ್ಕೊಂಬತ್ತು ಜೀವ ಅಲ್ಲ ಇದು. ಅದೇನಾಗುತ್ತೆ ಹಾಗೆ ಬಳ್ಳಿ, ನೋಡೇ ಬಿಡ್ತೀನಿ. ಶಿವು, ಅರ್ಥ
ಅರ್ಥ ಮಾಡ್ಕೊ ಪುಣಿ, ನನ್ನ ಪಡಿ ನನ್ನ ಬಿಟ್ಬಿಡು. ಬೇಡ ಪೊಲೀಸರು ನಿನ್ನ ಸಾಯಿಸ್ಬಿಡ್ತಾರೆ. ನನಗೆ ನೀನ್ ಬಿಟ್ರೆ ಬೇರೆ ಯಾರು ಇಲ್ಲ. ಅರ್ಥ ಮಾಡ್ಕೊ ಪುಣಿ, ನನ್ನ ಪಡಿ ನನ್ನ ಬಿಟ್ಬಿಡು. ಸರಿ, ನೀನು ಹೋಗ್ಬೇಕು ತಾನೆ, ಹೋಗ್ಲೇಬೇಕು ತಾನೆ. ಮೊದಲು ಇದನ್ನು ಕಟ್ಟು. ಶಿವು, ನೀನು ಯಾವಾಗಲೂ ನನ್ನ ಜೊತೆನೇ ಇರೋ. ನಾವಿಬ್ರು ನಗ್ತಾ ಇರೋದ ನೋಡಿ ಸಾವು ನಮ್ಮ ಹತ್ರ ಬರಬಾರ್ದು. ನಮ್ಮ ಈ ಪ್ರಪಂಚ ಬಾಗಿಲು ಮುಚ್ಚೋಗಿದೆ. ಎಲ್ಲಾದರೂ ದೂರ ಮನುಷ್ಯ ಎಲ್ಲ ಜಾಗ ಕೊಟ್ಟೋಗೋಣ ಪೂರ್ಣಿ. ಬೆಳಗಿಂದ ಏನು ತಿಂದಿಲ್ಲ ಪೂರ್ಣಿ. ಓಡಿ ಓಡಿ ಎದೆ ಎಲ್ಲ ಹಿಡ್ಕೊಂಬಿಟ್ಟಿದೆ ಪೂರ್ಣಿ. ನಂಗರ್ಧ ಶಿವು, ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯೋ. ಈ ಆಕಾಶ ಎಷ್ಟು ಅಗಲ ಇದೆ ಅಂತ ಹೇಳೋಕ್ಕಾಗತ್ತಾ? ನನಗೆ ಅದೆಲ್ಲ ಗೊತ್ತಾಗಿಲ್ಲ. ನೀನಂದರೆ ನನಗಿಷ್ಟ ಅಷ್ಟೇ. ಶಿವು, ಶಿವು, ಸ್ವೀಟ್ ಎಲ್ಲೋ? ಶಿವು, ಪೂರ್ತಿ ತಿನ್ಬಿಟ್ಟಿಯೇನೋ? ನಾನು ಹೇಳಿದ ಮತ್ತೆ ಯಾವುದು ಕೇಳೋದೇ ಇಲ್ಲಲ್ಲ ನೀನು. ಶಿವು, ಪೂರ್ಣಿ, ನಿನ್ನ ಬಿಟ್ಟು ಯಾವಾಗಾದರೂ ತಿಂದಿದ್ದೀನ? ನೋಡು, ನಿನ್ನ ಪಾಲು ಹಂಗೆ ಮಡಗಿದ್ದೀನಿ. ತಿನ್ನು ತಿನ್ನು. ತಿನ್ಸು ಶಿವು. ಶಿವು, ನನಗೊಂದು ಮುತ್ತು ಕೊಡು. ಸೂಪರ್ ಭೂಮಿಕಾ, ಸೂಪರ್. ನಮ್ಮ ಮನ್ಸುಗಳಿಗೆ ಬಹಳ ಹತ್ರವಾದಂತಹ ದೃಶ್ಯ ಇದು. ಅಂಡ್ ನಿನ್ನ ಜೊತೆ DKD ಕೊರಿಯೋಗ್ರಾಫರ್ ವಸಂತ್ ಮಾಸ್ಟರ್ ಒಳಗಡೆ ಇಂಥ ಒಬ್ಬ ನಟ ಇದ್ದಾನೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ವಸಂತ್ ಮಾಸ್ಟರ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ಅತಿ ದೊಡ್ಡ ಅಭಿಮಾನಿ ಮಾಸ್ಟರ್, ನಿಮಗೆ ಹೆಂಗ ಅನ್ಸ್ತು ನಮ್ಮ ಹುಡುಗಿ ಜೊತೆ ಆಕ್ಟ್ ಮಾಡಿದ್ದು, ಅದು ವಿಜಯ್ ಸರ್ ಪಾತ್ರ ಮಾಡಿದ್ದು? ಫಸ್ಟ್ ನನಗೆ ಅಪೂರ್ವ ಮ್ಯಾಮ್ ಕಾಲ್ ಮಾಡಿ ಈ ಥರ ಆ್ಯಕ್ಟ್ ಮಾಡಬೇಕು ಮಾನಿಟರ್ ಜೊತೆಗೆ ಅಂತ ಹೇಳಿದಾಗ, ಮ್ಯಾಮ್ ನಾನು ಫಸ್ಟ್ ಟೈಮ್ ನನಗೆ ಏನೂ ಬರಲ್ಲ, ಆ್ಯಕ್ಟಿಂಗೇ ಗೊತ್ತಿಲ್ಲ ನನಗೆ, ಏನು ಮಾಡೋದು ಮ್ಯಾಮ್ ಅಂತಂದೆ. ಇಲ್ಲ ನೀವು ಮಾಡ್ತೀರಾ, ದುನಿಯಾ ವಿಜಯ್ ಅವ್ರ ಫ್ಯಾನ್ ಅಲ್ವಾ, ಈಗ ಅವ್ರ ವೀಡಿಯೋ ಎಲ್ಲ ಕಳಿಸ್ತೀವಿ ಲಿಂಕ್, ಅದು ನೋಡ್ಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತಂದ್ರು. ಕ್ಲಾಸಲ್ಲಿ ಅವ್ರು ರಿಹರ್ಸಲ್ ನಡೀತಿದೆ ಸಾಂಗ್ದು, ಅದನ್ನು ಬಿಟ್ಟು ನಾನು ಆ್ಯಕ್ಟಿಂಗ್ ಕಡೆ ಗಮನ ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕಂತ ತಲೆಯಲ್ಲೇ ಹಿಡ್ಕೊಂಡು, ಆಮೇಲೆ ಇವರು ನಾವು ನೈಟೇ ರಿಹರ್ಸಲ್ ಮಾಡಿದ್ವಿ ಕ್ಲಾಸಲ್ಲಿ. ಆಮೇಲೆ ನನ್ನ ತಲೆಗಿದ್ದು ಒಂದೇ, ನಾನು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಡೈರೆಕ್ಟರ್ ಸರ್ಗೆ ಇಷ್ಟ ಆದರೆ ಸಾಕು ಅಂತ ಟೇಕ್ ಎಲ್ಲ ಎಂಡು ಲಾಸ್ಟ್ ಟೇಕಲ್ಲಿ ಪ್ಯಾಕಪ್ ಅಂತ ಹೇಳಿದಾಗ ನನಗೆ ಫಸ್ಟ್ ಹೇಳಿದ್ದೆ, ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ಅಂತ ಕೇಳಿದ್ರು. ಹ್ಞೂ ಸರ್ ಅಂದರೆ ಸೂಪರ್ ಆಗಿ ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲೇ ಖುಷಿ ಆಗೋಗ್ಬಿಡುತ್ತೆ ನನಗೆ. ಜಿ ಕನ್ನಡ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಇದೇ ಥರನೇ ಒಂದು ಚಾನ್ಸ್ ಕೊಡಿ, ಖಂಡಿತ ತಲೆಬಾಗಿ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸೂಪರ್ ಮಾಸ್ಟರ್, ಸೂಪರ್ ಭೂಮಿಕಾ, ಸೂಪರ್. ಈಗ ನಮ್ಮ ಡೈರೆಕ್ಟರ್ ತರುಣ್ ಅವರು ಹೇಳ್ತಾರೆ ಈ ರೀಕ್ರಿಯೇಷನ್ ಸೀನ್ ಅವ್ರಿಗೆ ಎಷ್ಟು ಇಷ್ಟ ಆಯ್ತು ಅಂತ. ಹಾಯ್ ಮಾಸ್ಟ್ರೆ. ಸರ್ ನಿಮ್ಮೊಳಗಡೆ ಈ ಥರದ್ದು ಒಂದು ಅದ್ಭುತವಾದ ಟ್ಯಾಲೆಂಟ್ ಇದೆ ಅಂತ ನಮಗೂ ಇವಾಗಲೇ ಗೊತ್ತಾಗ್ತಾ ಇರೋದು. ನನಗೆ ನೀವು ಫಸ್ಟ್ ಶಾರ್ಟ್ ಒಳಗಡೆ ಬಂದು ಪೂರ್ಣಿ ಅಂದ್ರೆ ನಂಗೆ ವಿಜಿನೇ ಮಾತಾಡ್ದಂಗೆ ಕೇಳಿಸ್ಬಿಡ್ತು ಒಂದು ಸೆಕೆಂಡಿಗೆ. ಆ ಟೋನು, ಆ ಇಂಟೋನೇಷನ್ ಎಲ್ಲ ಸೇಮ್ ವಿಜಿದು ಅದೇ ಥರದೊಂದು ಎಂಟ್ರಿಲಿ ಇರುತ್ತೆ ನಮಗೆ. ಸೊ ಹಂಗೆ ಅನಿಸ್ಬಿಡ್ತು ನನಗೆ. ಈ ಸೀನೇ ಹೆಂಗೆ ಅಂತಂದ್ರೆ ನೀವಿಬ್ರು ಆಕ್ಟ್ರೆಸ್ಗೆ ಹೇಳ್ಕೊಟ್ಟು ಮಾಡ್ಸೋಕ್ಕಾಗಲ್ಲ. ಇದು ಅವರೇ ಅದನ್ನೊಂದು ಫೀಲ್ ಮಾಡ್ಕೋಬೇಕು, ಅವರೇ ಅದನ್ನೊಂದು ಕನೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಈ ಥರ ಸೀನ್ಗಳು ಮಾಡೋಕ್ಕಾಗತ್ತೆ. ಸೊ ಇಲ್ಲಿ ಏನು ವರ್ಕ್ ಆಗೋಯ್ತು ಮೇಜರ್ ಆಗಿ ಅಂತಂದ್ರೆ ನಿಮ್ಮಿಬ್ಬರದೂ ಅದ್ಭುತವಾದಂಥ ಕೆಮಿಸ್ಟ್ರಿ. ಥ್ಯಾಂಕ್ ಯು ಸರ್. ಭೂಮಿಕಾ ವಂಡರ್ಫುಲ್ ಆಕ್ಟಿಂಗ್. ಭೂಮಿಕಾ ವಾಟ್ ಅನ್ ಆಕ್ಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಅನುಷ್ವಿಕಾ, ಸ್ಟ್ಯಾಂಡಿಂಗ್ ಓವೇಷನ್ ಭೂಮಿಕಾ ಹಾಗೂ ವಸಂತ್ ಮಾಸ್ಟರ್ ಪರ್ಫಾರ್ಮೆನ್ಸ್ಗೆ. ಮೊದಲನೇದಾಗಿ ಒರಿಜಿನಲ್ ನೋಡಿ ನಾನು ಥಿಯೇಟರಲ್ಲಿ ಹತ್ತಿದ್ದೀನಿ ಅಫ್ಕೋರ್ಸ್, ಬಟ್ ಅದಾದಮೇಲೆ ಒಂದು ವಾರ ಮನೇಲಿ ಹತ್ತಿದ್ದೀನಿ. ಅದನ್ನೇ ನೆನೆಸ್ಕೊಂಡು ಅಷ್ಟು ಎಫೆಕ್ಟ್ ಆಗುವಂಥ ಒಂದು ಸಿನಿಮಾ ಇದು. ಆ್ಯಂಡ್ ಇವತ್ತು ಭೂಮಿ ಯು ಪರ್ಫಾರ್ಮ್ಡ್ ಲೈಕ್ ಅದು ನನಗೆ ಇವರಿಬ್ರು ಅದು ಯಾವುದೋ ಒಂದು ರೀಕ್ರಿಯೇಷನು ಅಥವಾ ಒಂದು ಸಿನಿಮಾನೋ ಅಂತ ಅನಿಸಿಲ್ಲ. ನಿಜವಾಗ್ಲೂ ಒಂದು ಇಂಟಿಮೇಟ್ ಸೀನ್ ನಡೀತಾ ಇದೆ, ಒಂದು ಕಷ್ಟ ಹೇಳ್ಕೊತಾ ಇದ್ದಾರೆ ಒಬ್ರಿಗೊಬ್ರು, ರಿಯಲ್ ಕಪಲ್ ಥರ ಕಾಣಿಸಿದ್ರು, ವಿಚ್ ಇಸ್ ಅ ವಿನ್. ಅದನ್ನು ನಂಬಿಸೋದು ತುಂಬ ಕಷ್ಟ, ಅದು ನೀವು ತುಂಬ ಚೆನ್ನಾಗಿ ನಂಬಿಸಿದ್ರಿ ಇಬ್ರು. ಆ್ಯಂಡ್ ಭೂಮಿ, ವಾಟ್ ಅ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸು, ಆ ಕಂಟ್ರೋಲ್ ಆ್ಯಕ್ಟಿಂಗು, ಎವ್ರಿಥಿಂಗ್ ವಾಸ್ ಸೋ ಮೈಂಡ್ ಬ್ಲೋಯಿಂಗ್. ಭೂಮಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಆ್ಯಂಡ್ ಈ ಕಾಲದ ನೀವು ಶ್ರುತಿಮಾ ಆಗ್ಬೋದು ಅನ್ಸುತ್ತೆ. ನೀನು ಯಾವಾಗ ಒಂದು ಎಮೋಷನಲ್ ಆ್ಯಕ್ಟ್ ತರ್ತೀಯೋ ಅವಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಇವಾಗ ಏನಾದರೂ ಶ್ರುತಿ ಮೇಡಮ್ ಮಾಡ್ತಾ ಇದ್ರಲ್ಲ ಸಿನಿಮಾಗಳು, ಆ ಥರ ನೀನು ಮಾಡಿದ್ರೆ 100% ಯು ಕ್ಯಾನ್ ಪ್ಲೇ ಆಲ್ ದ ಕ್ಯಾರೆಕ್ಟರ್ಸ್ ದಟ್ ಶಿ ಡಿಡ್. ಕರ್ಪೂರದ ಗೊಂಬೆ. ಖಂಡಿತವಾಗ್ಲೂ ಮಾಡ್ಬೋದು ಅನ್ಸುತ್ತೆ. ಬ್ಯೂಟಿಫುಲ್, ಬ್ರಿಲಿಯಂಟ್ ಗೈಸ್. ಗುಡ್ ಲಕ್. ಥ್ಯಾಂಕ್ ಯು ನೇಶ್. ರಮೇಶ್ ಸರ್. ವಾವ್ ಭೂಮಿ, ವಾವ್. ನಾನು ಲಾಸ್ಟ್ ಟೈಮ್ ಏನು ಹೇಳಿದೆ ನಾಪ್ಕ ಇದೆಯಾ? ಆ ಕಳ್ಳಿ ಪಾತ್ರ ಮಾಡಿದ ಭೂಮಿ, ಆಟೋ ಡ್ರೈವರ್ ಪಾಡಿದ ಭೂಮಿ ಎಲ್ಲಿ ಕಳೆದೋಗ್ತಾಳೋ ಭಯ ಆಗ್ತಿದೆ ಅಂತ ವಾಪಸ್ ಬಂದು ನೋಡಿ. ಇದು ಯು ಮಸ್ಟ್ ಕ್ಯಾಪ್ಚರ್ ದಟ್. ಏನ್ ಬ್ಯೂಟಿ ಗೊತ್ತಾ? ಆಕ್ಚುಯಲ್ ಆಕ್ಟರ್ ಟೆಸ್ಟ್ ಅಂದ್ರೆ ಈ ಸೀನಲ್ಲಿ ಎಂಟರ್ ಆಗ್ತಿರ್ಬೇಕಾದ್ರೆ ಪ್ರೀವಿಯಸ್ ಸೀನಲ್ಲಿ ಏನ್ ನಡೀತು ಅಂತ ನನ್ಗೆ ಗೊತ್ತಾಗಬೇಕು. ನಿಮ್ ಮುಖದಲ್ಲಿ ನೀವು ಎಂಟ್ರಿ ಕೊಟ್ರಲ್ಲ ಗೇಟ್ ಅಲ್ಲ, ಫಸ್ಟ್ ಕ್ಲೋಸ್ ಅಪ್ ನೋಡಿ, ಅಲ್ಲೇ ಗೊತ್ತಾಗುತ್ತೆ ಓ ಗಾಡ್ ಏನೋ ಆಗಿದೆ ಹೀಗಿದೆ. ದಟ್ ಇಸ್ ಹೌ ಯು ಎಂಟರ್ ಅ ಸೀನ್. ನೀವು ಸೀನ್ ಎಂಟರ್ ಆಗ್ತಿದ್ದಾಗೆ ಓ ಹಿಂದಿನ ಸೀಲ್ ಇದೆಲ್ಲ ನಡೆದಿ ಅಂತ ಒಂದು ಸುಳ್ಳು ನಮಗೆ ಸಿಗ್ಬೇಕು, ಸುಳಿಯೋದು ಏನು ಅಂತ. ಇವಳು ಎಂಟ್ರಿ ಕೊಟ್ಲ ಗೇಟ್ ಅಲ್ಲ, ಮತ್ತೆ ನೋಡಿ ಆ ಕ್ಲೋಸ್ ಅಪ್ ನ ಬ್ರಿಲಿಯಂಟ್ ಎಂಟ್ರಿ ಅದು. ಇನ್ನೊಂದು ಹೈಲೈಟ್ ಪಾಯಿಂಟ್ ನನಗೆ ಆಶ್ಚರ್ಯ, ಅಲ್ಲೊಂದು ಗನ್ ಸೌಂಡ್, ರಿವಾಲ್ವರ್ ಸೌಂಡ್ ಅದ ನೀವು ಕೊಟ್ಟ ರಿಯಾಕ್ಷನ್ ಇದೆಯಲ್ಲ, ಸೂಪರ್ಬ್. ಯಾಕಂದ್ರೆ ಸೌಂಡ್ ನ ಆಮೇಲೆ ಹಾಕಿರ್ತಾರೆ, ಇಲ್ಲಿ ಪೋಸ್ಟಲ್ ಹಾಕುವಂತ ವಿಷಯ ಅದು. ಅಲ್ಲಿ ಬುಲ್ಲಟ್ ಸೌಂಡ್ ಹಾಕಿದ್ರೆ ಆತರ ರಿಯಾಕ್ಷನ್ ಕೊಡ್ಬೋದು. ಅಲ್ಲಿ ಏನ್ ಮಾಡಿದ್ರು, ಏನ್ ಕೊಟ್ರಿ ಆ ರಿಯಾಕ್ಷನ್ ನೀವು? ಅವ್ರು ಹೇಳಿದ್ರು ಲೈಕ್ ಇಲ್ಲಿ ಸೌಂಡ್ ಆಗುತ್ತೆ, ಈ ಕಡೆ ತಿರುಗಿ ನೋಡ್ಬೇಕು ಅಷ್ಟೇ ಹೇಳಿದ್ದು, ರಿಯಲ್ ಸೌಂಡ್ ಮಾಡಿಲ್ಲ. ದೆನ್ ಎಕ್ಸ್ಟ್ರಾರ್ಡಿನರಿ ಅದು. ಇಲ್ಲಿ ನೋಡಿ ಆ ಸೀನ್ ಅಲ್ಲಿ ನೀವು ಕೊಟ್ಟಿರೋ ರಿಯಾಕ್ಷನ್ ಥ್ರೂ ಔಟ್ ಭೂಮಿಕಾ, ಎಕ್ಸ್ಟ್ರೀಮ್ಲಿ ಫೈನ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಹಳ ಇಷ್ಟ ಆಯ್ತು ನನಗೆ. ಅಂಡ್ ಮಾಸ್ಟರ್ ನೀವು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿರೋದನ್ನ ನಿಜವಾಗ್ಲೂ ಓ ಗಾಡ್ ಮ್ಯಾನ್, ಸಚ್ ಅ ಪವರ್ಫುಲ್ ಸೀನ್. ಒಂದು ಕ್ಲೈಮ್ಯಾಕ್ಸ್ ಸೀನ್ ನೀವು ಡೆಬ್ಯೂ ಸೀನ್ ಆಗಿ ಮಾಡ್ತೀರಾ ಅಂದ್ರೆ ಟೆರಿಫಿಕ್ ರೀ, ಬ್ರಿಲಿಯಂಟ್ ಅಪ್ಪ. ಓವರ್ ಆಲ್ ಎಕ್ಸಲೆಂಟ್ ವರ್ಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಇಷ್ಟೆಲ್ಲ ಹೊಗಳಿಕೆ ಆದ್ಮೇಲೆ ಭೂಮಿಕಾ ಅವರೇ, ತರುಣ್ ಸರ್ ಹತ್ರನೇ ಕೇಳ್ತೀನಿ. PCR ವಸಂತ್ ಮಾಸ್ಟರ್ ಹಾಗೂ ಭೂಮಿಕಾ ಅವರ ಪರ್ಫಾರ್ಮೆನ್ಸ್ಗೆ ಸಿಕ್ಕಿದೆ ಕಾಟೇರ ನಮಸ್ಕಾರ. ಇರಿ, ಇದಕ್ಕೆ ಖುಷಿ ಆಗ್ಬೇಡಿ, ಕಾಟೇರ ನಮಸ್ಕಾರಕ್ಕೆ. ದಿಸ್ ಪರ್ಫಾರ್ಮೆನ್ಸ್ ಇಸ್ ಅ ಬ್ಲಾಕ್ ಬಸ್ಟರ್. ನಾನು ಆಕ್ಚುಲಿ ಸೀನ್ ನೋಡ್ಬೇಕಾದ್ರೆ ನಿಮ್ ತಂದೆ ಪಕ್ಕದಲ್ಲಿ ಕೂತಿದ್ದೆ, ಅವ್ರ ಕಣ್ಣೀರು ಒರೆಸ್ತಾ ಇದ್ದೆ. ಬಿಕಾಸ್ ಅವ್ರ ಪಾಪ ಚಿಕ್ಕ ಪಾಪ ತರ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿದ್ರು. ಸರ್, ಹೆಂಗ್ ಅನ್ಸ್ತು ನಿಮ್ ಮಗಳು ಆಕ್ಟಿಂಗು? ಚೆನ್ನಾಗಿ ಅನ್ನಿಸ್ತು ಮೇಡಮ್. ಬನ್ನಿ ಸರ್. ಚೆನ್ನಾಗಿ ಮಾಡ್ಬೇಕಮ್ಮ, ಚೆನ್ನಾಗಿ ಮಾಡಿ. ನಮಸ್ತೆ ಸರ್, ಚೆನ್ನಾಗಿ ಮಾಡ್ಬೇಕು. ಥ್ಯಾಂಕ್ಸ್ ಸರ್. ನಿಮಗೆ ಗೊತ್ತಾ ನೀವು ತುಂಬಾ ಕ್ಯೂಟ್ ಅಂತ?
ಏನು ಗೊತ್ತಿಲ್ಲ ಮೇಡಮ್. ನಾನು ನಿಮ್ಮ ಪರ್ಮಿಷನ್ ತಗೊಂಡು ನಿಮ್ಗೆ ಹಿಂಗೆ ಮಾಡ್ಲಾ? ನೀವು ತುಂಬಾ ಒಳ್ಳೆ ವ್ಯಕ್ತಿ ಅಂತ ನಂಗೆ ಅನ್ಸುತ್ತೆ ಸರ್. ಯು ಆರ್ ಅನ್ ಅಮೇಝಿಂಗ್ ಸೋಲ್. ನಿಮ್ಮ ಮುಖದಲ್ಲಿರುವಂತಹ ಮಗುವಿನ ನಗು ಇದೆಯಲ್ಲ, ಅದು ಯಾವಾಗ್ಲೂ ಭಗವಂತ ಕಾಪಾಡ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭೂಮಿಕಾ. ಥ್ಯಾಂಕ್ ಯು ವಸಂತ್ ಮಾಸ್ಟರ್. ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಮದುವೆ, ಮಗುವಿನ ಶಿಕ್ಷಣ, ಮೆಡಿಕಲ್ ಎಮರ್ಜೆನ್ಸಿ ಪ್ಲಾನ್ ಅಥವಾ ನಿಮ್ಮ ಮೊದಲ ಕಾರು, ಇವೆಲ್ಲವೂ ಕನಸುಗಳಷ್ಟೇ ಅಲ್ಲ, ಜವಾಬ್ದಾರಿಗಳು ಕೂಡ ಹೌದು. ಸೂಕ್ತ ಸಮಯದಲ್ಲಿ ಉಳಿತಾಯ ಮಾಡದೇ ಇದ್ದರೆ ಇದೆಲ್ಲವನ್ನ ಪೂರೈಸೋದಕ್ಕೆ ಆಗದೇ ಇಲ್ಲ. ಆದ್ದರಿಂದ ಸಣ್ಣ ಸಣ್ಣ ಮೊತ್ತದಿಂದ ಉಳಿತಾಯ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನಿಮಗ್ ಗೊತ್ತಾ, ಈಗ ನೀವು ಕೇವಲ ದಿನಕ್ಕೆ 50 ರೂಪಾಯಿಯಿಂದ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡಬಹುದು. ಜಾರ್ ಆಪ್ ಮುಖಾಂತರ ಈಗಾಗಲೇ 2 ಕೋಟಿಗೂ ಹೆಚ್ಚಿನ ಭಾರತೀಯರು ಶುದ್ಧ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯವನ್ನ ಮಾಡ್ತಾ ತಮ್ಮ ಭವಿಷ್ಯವನ್ನ ಸುರಕ್ಷಿತ ಮಾಡಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಸೇವಿಂಗ್ಸ್ ಅಮೌಂಟ್ ಒಂದೇ ಸಲ ಸೆಟ್ ಮಾಡಿದ್ರೆ ಆಯ್ತು. ಅಲ್ಲಿ ನಂತರ ಪ್ರತಿದಿನ ಜಾರು ನಿಮಗಾಗಿ ಆಟೋಮೆಟಿಕ್ ಆಗಿ ಉಳಿತಾಯ ಮಾಡ್ತಾ ಇರುತ್ತೆ. ನಿಮಗೆ ಅವಶ್ಯಕತೆ ಬಂದಾಗ ನಿಮ್ಮ ಉಳಿತಾಯವನ್ನ ತಕ್ಷಣ ಸುರಕ್ಷಿತವಾಗಿ ಮತ್ತು ತೊಂದರೆ ಇಲ್ಲದೆ ನಗದು ಅಥವಾ ಚಿನ್ನದ ರೂಪದಲ್ಲಿ ವಿಡ್ರಾ ಮಾಡಬಹುದು. ತಲತಲಾಂತರದಿಂದ ನಾವು ಚಿನ್ನವನ್ನ ಸಂಪತ್ತಿಗಾಗಿ ಮತ್ತು ಜೀವನವನ್ನ ಸುರಕ್ಷಿತಗೊಳಿಸಲು ನಂಬಿದ್ದೇವೆ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಸೀನ್ ರೀಕ್ರಿಯೇಷನ್ ಸುತ್ತಲ್ಲಿ ಯಾವ ಸೀನ್ ನ ಇವರು ರೀಕ್ರಿಯೇಟ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತೀರ್ಥಹಳ್ಳಿಯ ಮಾನ್ಯ ರಮೇಶ್. ಹಲೋ ಮಾನ್ಯ. ಹಾಯ್ ಅಕ್ಕ. ಮುದ್ದ ಕಾಣ್ತಾ ಇದೆಯಾ ಇವತ್ತು? ಥ್ಯಾಂಕ್ ಯು. ಓಕೆ ಮಾನ್ಯ, ಸೀನ್ ನ ರೀಕ್ರಿಯೇಟ್ ಮಾಡದೆ ಒಂದ್ ದೊಡ್ಡ ಚಾಲೆಂಜ್. ಅದೇ ತರ ಲೊಕೇಶನ್, ಅದೇ ತರ ಸೀನ್ ಮಾಡೋದಕ್ಕೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಆಕ್ಚುಲಿ ನಂದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ನಾನ್ ಮಾಡಿದ್ದು ಬ್ಲಾಕ್ ಬಸ್ಟರ್ ಮೂವಿ ಪ್ರೇಮಲೋಕ ಇದ್ರದ್ದು ಒಂದು ಐಕಾನಿಕ್ ಸೀನ್ ಮಾಡಿದ್ದು. ಅದೇ ತರದ್ ಲೊಕೇಶನ್ಗೆ ಹೋಗಿ ಏನೋ ಬೆಟ್ಟದ ಮೇಲಿತ್ತು, ಅಲ್ಲಿ ಹೋಗ್ಬಿಟ್ಟು ಏನೋ ಹಿಂಗ್ ರೋಲ್ ಆಗ್ಬೇಕು. ಫಸ್ಟ್ ಟೈಮ್ ನನಗೆ ಯಾಕೆ ಉದ್ದ ಕೂದಲು ಬಿಟ್ಟಿದ್ದೀನಿ ಅಂತ ಫುಲ್ ಬೇಜಾರಾಯ್ತು. ಆಮೇಲೆ ಫುಲ್ ಗಾಳಿ ಮಳೆ ಹಿಂಗ್ ನಿಂತ್ಕೊಂಡಿದ್ರೆ ತಳ್ತಾ ಇತ್ತು ನಮ್ಗೆ, ಅಷ್ಟೊಂದಿತ್ತು. ಕಂಪ್ಲೀಟ್ ಟೀಮ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತು. ಸೊ ಪ್ರೇಮಲೋಕ, ಜೂಹಿ ಚಾವ್ಲಾ ಹೌದು, ಶಶಿ ಪಾತ್ರ ಹೌದು. ಓಕೆ ಮಾನ್ಯ ಅವರ ಸೀನ್ ಪ್ಲೇಸ್. ರವಿ, ಕಾಲೇಜ್ಗೆ ದಿನ ನಾವಿಗೆ ಚಕ್ಕರ್ ಹೊಡಿತಿದ್ದೀವಲ್ಲ, ಈ ಸರಿ ಪರೀಕ್ಷೆ ಕತೆ ಅಷ್ಟೇನಾ? ಇಲ್ಲೇ ಇಷ್ಟೊಂದು ವಿಷಯ ಇಟ್ಕೊಂಡು ಅಷ್ಟೇನಾ ಅಂತಿದೆಯಲ್ಲ. ನಿನ್ನ ಹೋಗ್ಬೇಕಾಗಿರೋ ಕಾಲೇಜ್ ಅದಲ್ಲ, ಮತ್ತೆ ಲೈಫ್ ಅನ್ನೋ ಕಾಲೇಜ್, ಲವ್ ಅನ್ನೋ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಪಾಸ್ ಆದರೆ ಸಾಕು. ಆ ಕಾಲೇಜ್ಗೆ ಪ್ರಿನ್ಸಿಪಲ್ಸು ಲೆಕ್ಚರರ್ಸು ಯಾರು ಇಲ್ವಾ? ಇದಾರಲ್ಲ, ಆ ದೇವರೇ ಇಲ್ಲಿ ಪ್ರಿನ್ಸಿಪಲ್. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ, ಇವರೇ ಲೆಕ್ಚರರ್ಸ್. ಅವರೆಲ್ಲ ಇಲ್ಲಿಗೆ ಬಂದು ಪಾಠ ಮಾಡ್ತಾರಾ? ನೋನೋ, ಇಲ್ಲಿ ಪ್ರಶ್ನೆಗಳನ್ನ ನಾವೇ ಕೇಳಬೇಕು. ಆ ಪ್ರಶ್ನೆಗಳನ್ನ ಅನುಭವಿಸಿ ಉತ್ತರನ ನಾವೇ ಬರಿಬೇಕು. ಪಾಠಗಳು ತುಂಬ ಇದೆಯಾ ಸರ್? ಇಲ್ಲಿರೋದು ಒಂದೇ ಪಾಠ, ಪ್ರೇಮ ಪಾಠ, ಲವ್ ಲೆಸನ್. ನನಗೂ ಈ ಲವ್ ಲೆಸನ್ ಹೇಳ್ಕೊಡಿ ಸರ್. ಸರಿ ಆಯಿತು, ಹೇಳ್ಕೊಡ್ತೀನಿ. ಕೈ ತೆಗಿ. ಕ್ಲಾಸ್ ರೂಮಲ್ಲಿ ಕೈಯೆಲ್ಲ ಹಾಕಬಾರ್ದು, ಪಾಠ ಮಾತ್ರ ಕೇಳಬೇಕು. ನಿನ್ನ ನೋಡ್ತಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಸರ್, ಬೇಗ ಶುರು ಮಾಡಿ ಸರ್. ಈ ಕಂಡೀಷನಲ್ಲಿ ಆಸ್ಕರ್ ಅವಾರ್ಡ್ ಲೆಕ್ಚರ್ ಕೂಡ ಪಾಠ ಮಾಡೋಕ್ಕಾಗಲ್ಲ. ಟ್ರೈ ಮಾಡಿ ಸರ್. ಈ ಲವ್ ಅನ್ನೋದು ಹೇಗಿರುತ್ತೆ ಸರ್? ಹಿಂಗೆ ಇರತ್ತಮ್ಮ. ಈ ಲವ್ ಯಾಕೆ ಬರುತ್ತೆ ಸರ್? ಅದನ್ನ ಯಾರ ಕೈಲೂ ಹೇಳಕ್ಕಾಗಲ್ಲಮ್ಮ. ಮತ್ತೆ ನನಗೆ ನಿಮ್ಮ ಮೇಲೆ ಅಷ್ಟೊಂದು ಲವ್ ಬಂದಿದೆಯಲ್ಲ, ಇದು ಹೆಂಗೆ ಬಂತು ಸರ್? ನೋಡು, ಈ ಲವ್ ಅನ್ನೋದು ಹೋಗೋದು ಬರೋದು ಅಲ್ಲಮ್ಮ, ಆಲ್ರೆಡಿ ಇರೋದು. ಲವ್ ಈಸ್ ಅನ್ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಬಿಕಮ್ಸ್ ಅನ್ ಇನ್ಸಿಡೆಂಟ್. ಇನ್ಸಿಡೆಂಟ್ ಇಂಟು ಮೂಮೆಂಟ್, ಮೂಮೆಂಟ್ ಇಂಟು ಟೆಂಪರ್ಮೆಂಟ್, ಟೆಂಪರ್ಮೆಂಟ್ ಇಂಟು ಪರ್ಮನೆಂಟ್. ಪರ್ಮನೆಂಟ್ ಆದಮೇಲೆ ಜೀವನದ ರೈಲಲ್ಲಿ ನಮ್ಮದೇ ಆದ ಸಪ್ರೇಟ್ ಕಂಪಾರ್ಟ್ಮೆಂಟ್. ಆ ಕಂಪಾರ್ಟ್ಮೆಂಟೇ ನಮ್ಮ ಸುಖ ಸಂಸಾರದ ಅಪಾರ್ಟ್ಮೆಂಟ್ ಆ್ಯಂಡ್ ಡಿಪಾರ್ಟ್ಮೆಂಟ್.
ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಯು ಆರ್ ಪ್ರೆಗ್ನೆಂಟ್, ವಿ ಆರ್ ಪೇರೆಂಟ್. ಆಮೇಲೆ ಲೈಫ್ ಇಸ್ ಫುಲ್ ಆಫ್ ಎಂಜಾಯ್ಮೆಂಟ್. ಏನ್ ರಂಗು ನೀನ್ ಓಡಿಸ್ತೀಯಲ್ಲ ಸೈಕಲ್ಲು ಅದ್ ನನ್ಗೂ ಹೇಳ್ಕೊಡ್ತೀಯಾ? ನಾಳೆ ತೆಂಗುನ್ ತಪ್ತಾವ ಬಾ, ಕಲ್ಸ್ಕೊಡ್ತೀನಿ. ನನ್ ಗಂಗು, ನನ್ ರಂಗು. ಗಂಗು ಹೇಳಿ ರಂಗು. ನಂಗೆ ಕಲ್ಸ್ಲಿಲ್ಲ ಏನ್ನ? ಬೈಕ್ ಓಡ್ಸೋದನ್ನ. ಏಕೆ ಓಡ್ಸೋದಕ್ಕೆ ನಾನಿಲ್ವಾ? ನಂಗೂ ಕಲ್ಸು ಗಂಗು. ಸರಿ ಆಯ್ತು, ಒಂದು ಪುತ್ತ ಕೊಡು, ಹೇಳ್ಕೊಡ್ತೀನಿ. ಸಾರಿ, ನಂಗೆ ಟೈಮ್ ಇಲ್ಲ. ಬಾಯ್ ಬಾಯ್. ನನಗೆ ಭಯ ಏನಾಯ್ತು ಅಂದ್ರೆ ಮಾನ್ಯ ಹುಡುಗ ಉರುಳಿ 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 ಬೆಟ್ಟ ತುದಿಗೆ ಹೋಗ್ಬಿಟ್ಟಿರ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ನಾವು ಒಬ್ಬರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಮಾನ್ಯನೂ ಅಲ್ಲ, ಹೀರೋನು ಅಲ್ಲ, ಇವ್ರ ಜೊತೆನೆ ಉರುಳ್ತಾ ಇದ್ದಂತ ಕ್ಯಾಮ್ರಾಮನ್ ಯಾರಿದ್ದಾರೆ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು ಸರ್. ಸೂಪರ್ ಸರ್. ತರುಣ್ ಅವರೇ, ನಿಮ್ಗೆ ಹೆಂಗ ಅನ್ಸ್ತು ಈ ಲವ್ ಸ್ಟೋರಿ ರೀಕ್ರಿಯೇಷನ್? ಹಾಯ್ ಮಾನ್ಯ. ಹಾಯ್ ಸರ್. ಈ ಸೀನ್ ನೋಡ್ಬೇಕಾದ್ರೆ ಒಂದ್ ಅನ್ಸೋದು, ಯಾಕೆ ನಾವು ರವಿ ಸರ್ನ ಅಷ್ಟು ರೆಸ್ಪೆಕ್ಟ್ ಮಾಡ್ತೀವಿ, ಅಷ್ಟು ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂತ. ಈ ಸಚ್ ಅ ಶೋ ಮ್ಯಾನ್. ಅವ್ರು ಯಾವುದು 86, 87 ಅಲ್ಲಿ ಮಾಡಿರೋ ಸೀನ್ ನ ಕೂಡ ನಾವು 2025 ರೀಕ್ರಿಯೇಟ್ ಮಾಡಕ್ ಆಗಲ್ಲ. ಅದನ್ನ ಅಷ್ಟು ಕಷ್ಟ ಇದೆ ಅದು. ಇವತ್ತು ಎಷ್ಟು ಕಷ್ಟ ಪಡ್ತೀರ ಅವ್ರನ್ನ. ಎವ್ರಿ ಶಾಟ್ ಅವ್ರು ರೋಲ್ ಆಗ್ಬೇಕು, ಅವ್ರು ರೋಲ್ ಆಗ್ಬೇಕು, ಕ್ಯಾಮ್ರಾ ಆಂಗಲ್ಸ್ ಅದು ಏನಾಗ್ತಿದೆ, ಫುಲ್ ಫ್ಲಾಟ್ ಆದ್ರೆ ಫೇಸ್ ಕಾಣಿಸಲ್ಲ. ಸೊ ಹೆಡ್ಡಿಂಗ್ ಹೈಟ್ ಇಟ್ಕೊಂಡು ಮಾಡ್ಬೇಕು. ಸೊ ಅನ್ಕಂಫರ್ಟಬಲ್ ಪೊಸಿಷನ್ ಇದ್ರೂ ಕ್ಯಾಮ್ರಾಗೋಸ್ಕರ ಹಂಗ್ ಮಾಡ್ಬೇಕಾಗತ್ತೆ. ಅದನ್ನ ಅವರು 87 ಅಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಕನ್ವಿನ್ಸಿಂಗ್ ಆಗಿ ರವಿ ಸರ್ ಮಾಡಿದ್ರಲ್ಲ. ಸೊ ರವಿ ಸರ್ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು. ಸೊ ಮಾನ್ಯ, ವೆರಿ ವೆಲ್ ಡನ್. ನೀವು ನಿಮ್ಮ ಪೋರ್ಷನ್ಸ್ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ಫ್ರೇಮ್ ಅಲ್ಲಿ. ಅಂಡ್ ಆಲ್ಸೋ ಇಬ್ರು ಕೆಮಿಸ್ಟ್ರಿ ವೈಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ರಮೇಶ್ ಸರ್, ನಿಮ್ಗೆ ಈ ರೀಕ್ರಿಯೇಷನ್ ಹೆಂಗ್ ಅನ್ಸ್ತು? ಮನೆಯ ಬಹಳ ಕ್ಯೂಟ್ ಆಗಿತ್ತು. ಲವ್ ಸ್ಟೋರೀಸ್ ಅದೆಲ್ಲ ನಿಮ್ಗೆ ಸೂಟ್ ಆಗುತ್ತೆ. ಬಟ್ ಏನಾಗಿದೆ ಅಂದ್ರೆ ಐ ಫೀಲ್ ಇದೇ ಸೀನ್ ಒಂದು 4 ವಾರಗಳ ಹಿಂದೆ ನೋಡಿದ್ರೆ ವೆಲ್ ಡನ್ ಅಂತ ಹೇಳ್ಬಿಡ್ತಿದ್ದೆ. ಬಟ್ ನೀವು ಮಾಡಿದಂತ ಏರಿಯಲ್ ಆಕ್ಟ್, ನೀವು ಮಾಡಿದಂತ ಚಂದ್ರಮುಖಿ ಪ್ರಾಣಸಖಿ ನಿಮ್ಮ ಬಗ್ಗೆ ನಿರೀಕ್ಷೆಗಳನ್ನ ಜಾಸ್ತಿ ಮಾಡ್ಬಿಟ್ಟಿದೆ. ಯು ಕೆನಾಟ್ ಲೆಟ್ ಅಸ್ ಡೌನ್. ನೀವು ಅಲ್ಲೇ ಮೇಲ್ಕ್ ಹೋಗ್ತಾ ಇರ್ಬೇಕು ನೀವು. ದಯವಿಟ್ಟು ಮಾನ್ಯ ಇಂದ ವಿ ವಾಂಟ್ ದ ಬೆಸ್ಟ್. ಓಕೆ, ನೆಕ್ಸ್ಟ್ ಟೈಮ್ ಗೋ ಬ್ಯಾಕ್ ಟು ದಟ್ ಮಾನ್ಯ. ಹಾ ಸರ್, ಪಕ್ಕ. ಥ್ಯಾಂಕ್ ಯು. ಬಟ್ ಆ ಲವ್ ಡವಿ ಎಕ್ಸ್ಪ್ರೆಷನ್ಸ್ ಎಲ್ಲ ಹೆಂಗ್ ಕ್ರಿಯೇಟ್ ಮಾಡಿದೆ? ಯಾರನ್ನಾದ್ರು ಪ್ರೀತಿಸ್ತಾ ಇದೆಯಾ ಬೇಬಿ? ಹಂಗೇನಿಲ್ಲ, ಲೈಟ್ ಆ ಕ್ರಶ್ ಅಂದ್ರೆ ಲವ್ ಅಂಡ್ ರೊಮ್ಯಾನ್ಸ್ ರೌಂಡ್ ಆಯ್ತಲ್ವಾ, ಅದಾದ್ಮೇಲೆ ಇದು ಪ್ರೇಮಲೋಕದು ರೊಮ್ಯಾಂಟಿಕ್ ಸೀನ್ ಎಲ್ಲ ಆಯ್ತು. ಇಲ್ಲಿ ಸರ್ದು ಮ್ಯಾಮ್ ಮತ್ತೆ ಕ್ಯೂಟ್ ಆಗಿ ಮೇನ್ ಪಾಯಿಂಟ್ ಬಾ ಆನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಆಯ್ತಲ್ವಾ. ಸೊ ಅವಾಗ ಶ್ರೇಯಾ ಹೇಳ್ದಂಗೆ ನಂಗೂ ಒಬ್ಬ ಗೆಳೆಯ ಬೇಕು ಅಂತ ಅದು ತರುಣ್ ಸರ್ ತರಾನೇ ಇದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸಿ ಶ್ರೇಯಾ ಇಲ್ಲಿ ಬಂದು ಹೇಳಿ ಹೋದ್ಲು. ಬಟ್ ನಾನು ಡೈರೆಕ್ಟ್ ಆಗಿ ಇಂಪ್ರೆಸ್ ಮಾಡಕ್ ಟ್ರೈ ಮಾಡೋಣ ಅಂತ ಅನ್ಕೊಂಡು. ಬೇಸಿಕಲಿ ಅವಳು ಸುತ್ತಿ ಬಳಸಿ ಒಂದ್ ವಿಷಯ ಹೇಳಕ್ ಬರ್ತಿದ್ದಾಳೆ. ಎಲ್ಲಾ ಮದುವೆ ಎಪಿಸೋಡ್ ಮಾಡಿ ಮದುವೆದು 1 ವರ್ಷದ ಆನಿವರ್ಸರಿ ಮಾಡಾದ್ಮೇಲೂ ಆಕೆ ಹ್ಯಾಸ್ ಅ ಕ್ರಶ್ ಆನ್ ನ್ಯೂ. ಮಾನ್ಯ ಹ್ಯಾಸ್ ಅ ಕ್ರಶ್ ಆನ್ ತರುಣ್. ಏನು ಮಾಡಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ನನಗ್ ಜನ್ಯಾಜಿ ಮೇಲೆ ಇಲ್ವಾ ಕ್ರಶ್? ನಿನ್ನ ಕೈಲಿ ಸೋನಲ್ನ ಮೀರ್ಸೋ ತರ ಇಂಪ್ರೆಸ್ ಮಾಡಕ್ಕಾಗತ್ತಾ? ಟ್ರೈ ಮಾಡ್ತೀನಿ. ಟ್ರೈ. ಸರ್, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಅರುಣ್ ಸರ್, ನೀವು ಶೂಟಿಂಗ್ಗೆ ಹಾಕೊಂಡು ಬರ್ತೀರಾ ಸೂಟು, ನಿಮ್ಮನ್ನ ನೋಡ್ತಾ ನನ್ನ ಹಾರ್ಟ್ ಆಗತ್ತೆ ಮೆಲ್ಟು. ಅಬ್ಬಾ, ನೀವು ನಕ್ಕಾಗ ನಿಮ್ಮ ಕೆನ್ನೆಲ್ ಬೀಳುತ್ತೆ ಗುಳಿ, ಅದನ್ನ ನೋಡ್ತಾ ನಂಗಾಗತ್ತೆ ಚಳಿ. ಅದೇನ್ ಗುಳಿನ AC ಡೆಕ್ಕ? ಆ ಗುಳಿಯಲ್ಲಿ ಚಳಿ ಆಗೋದಿಕ್ಕೆ ನಾವಿಬ್ರು ಸೇರಿ ಕಟ್ಟೋಣ ಒಂದು ಅಪಾರ್ಟ್ಮೆಂಟು. ಯಾಕಂದ್ರೆ ನಾನ್ ನಿಮ್ ಜೊತೆಯಲ್ಲೇ ಇರ್ಬೇಕು ಪರ್ಮನೆಂಟು. ಪರ್ಮನೆಂಟು. ಓಹೋ, ನೀವು ನಗ್ತಾ ಕೊಡ್ತಾ ಇದ್ರೆ ಕಮೆಂಟ್ಸು, ನಿಮ್ ನಗು ನೋಡ್ತಾ ನನ್ ಮನ್ಸಾಗತ್ತೆ ಉಡಿಸು. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇ ನನ್ನ ಲೈಫು, ನನ್ನ ಮನ್ಸಲ್ಲಿ ನಾನೇ ನಿಮ್ಮ ವೈಫು. ಸೋನಲ್, ಈ ಆಟಕ್ಕೆ ನಾನಿಲ್ಲ. ಇಲ್ಲ ನಂಗೆ ಗೊತ್ತು, ಸೋನಲ್ ಮ್ಯಾಮೇ ನಿಮ್ಮ ಲೈಫ್ ಲೈನು. ಆದರೂ ಹೇಗಿತ್ತು ಹೇಳಿ ಸರ್ ನನ್ನ ಈ ಲವ್ ಲೈನು? ಹೆಲ್ಪ್
ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಾಗ ಇನ್ನೊಂದು ವಿಷಯ ಅವ್ರು ಹೇಳ್ತಾರೆ. ಏನ್ ಹೇಳು? ಮಾನ್ಯ, ದಿಸ್ ಇಸ್ ಫಾರ್ ಯು ಅಂತ ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ. 4 stars. Thank you, sir. ಪ್ರೇಮವ 4 stars. 4 ಮಾನ್ಯ. ಬೆಟರ್ ಲಕ್. 4 ಮಾನ್ಯ. ಓಕೆ, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಕ್ಕೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಲೆಟ್ಸ್ ವೆಲ್ಕಮ್ ಮಹಾನಟಿಯ ಚಾಲೆಂಜಿಂಗ್ ಸ್ಟಾರ್, ಬೆಳಗಾವಿಯ ಹೆಮ್ಮೆಯ ವರ್ಷಾ ಡಿಗ್ರಜೆ. ವರ್ಷ ಹ್ಯಾಂಗಿತ್ತು ಎಕ್ಸ್ಪೀರಿಯನ್ಸ್? ಅಕ್ಕ ಇದು ಖರೆ ಹೇಳ್ಬೇಕಂದ್ರೆ ನನಗೆ ಆಕ್ಚುಲಿ ಆಕ್ಟ್ ಬಾಕ್ಸ್ ಇಂದ ನನಗೆ ಎಕ್ಸ್ಪೀರಿಯನ್ಸ್ ಆತ್ರಿ. ನಾವ್ ಮಾಡಾಕತ್ತಿದ್ವಿ, ಆಮೇಲೆ ಅಭಿಜಿತ್ ಸರ್ ಬಂದ್ರು. ನಮ್ಗೆ ಸಡನ್ಲಿ ವಿಷ್ಣು ದಾದ ಅವ್ರು ನೋಡ್ದಂಗ ಆತ್ರಿ. ಅಯ್ಯಯ್ಯೋ ಅಂತಂದು ಅವರು ನನಗೆ ಹೇಳ್ಕೊಟ್ಟಿದ್ರು, ವರ್ಷ ಇದನ್ನೊಂದು ಸ್ವಲ್ಪ ಹಿಂಗ್ ಬದಲಾಸ್ಕೋ, ಇದು ಚಲೋ ಕಾಣ್ತೈತಿ, ಕಣ್ಣೊಳಗೆ ಹಿಂಗ್ ತೋರಿಸ್ಬೇಕಂತಂದ. ಸೊ ನಾ ಏನೋ ಪ್ರಯತ್ನ ಮಾಡೀನ್ರಿ, ನೋಡುನು ಹೆಂಗ್ ಬಂದದ ಅಂತ. ಆ ಸೀನ್ ನಾವು ನಮ್ಮ ಜಡ್ಜಸ್ಗೆ ತೋರ್ಸಕ್ಕಿಂತ ಮುಂಚೆ ನೀ ಹೇಳ್ದಿರ ಅಭಿಜಿತ್ ಸರ್ ಹಂಗ ನಡ್ಕೊಂಡ್ ಬರ್ಬೇಕಾದ್ರೆ ನಮ್ಗೆ ವಿಷ್ಣುದಾದ ನೋಡ್ದಂಗೆ ಆಯ್ತು ಅಂತ ಹೇಳಿ. ನಿನಗೆ ಅಲ್ಲಿ ಸೀನ್ ಟೈಮ್ ಅಲ್ಲೇ ಹಂಗ ಅನ್ಸಿರ್ಬೇಕಂದ್ರೆ ಆ ವಿಷ್ಣುದಾದ ಅಭಿಮಾನಿ ಅಭಿಜಿತ್ ಸರ್ ಏನಾದ್ರು ಈಗ ಈ ಕ್ಷಣ ನಮ್ ವೇದಿಕೆ ಮೇಲೆ ನಡ್ಕೊಂಡ್ ಬಂದ್ರೆ ಹೆಂಗಿರುತ್ತೆ? ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕನ್ನಡದ ಹೆಮ್ಮೆಯ ನಟ ಅಭಿಜಿತ್ ಸರ್. Hello sir. How are you sir? Very good sir. Hi Anish. Hi San. Hi Prema. Hi Sundari. ಸುಂದರಿ, ಸೋ ಕ್ಯೂಟ್ ಸರ್. ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ ಸರ್ ನೀವು. ಸೊ ನಮ್ಮ ನಟಿಯ ಜೊತೆ ಆಕ್ಟ್ ಮಾಡಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ವಿಷ್ಣು ಸರ್ಗೆ ಯಾರು ಫ್ಯಾನ್ಸ್ ಇಲ್ಲ ಹೇಳಿ. ತರುಣ್ ನಾವು ಡ್ಯಾನ್ಸ್ ಮಾಡ್ತಾ ಇದ್ರೆ ಅವ್ರು ಮಾಡ್ದಾಗೆ ಆಯ್ತು ನನಗೆ. ಸಣ್ಣ ಸಣ್ಣ ಗೆಸ್ಟರ್ಸ್ ಕೂಡ ಅವರು ನಿಂತ್ಕೊಂಡು ಈಗೆಲ್ಲ ಇದೆಲ್ಲ ಆಕ್ಚುಲಿ ಅವ್ರು ಎಲ್ಲೋ ಒಂದ್ ಕಡೆಗೆ ಎಲ್ಲರಲ್ಲೂ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಅಭಿಮಾನಿಗಳಲ್ಲಿ ನಾನೊಬ್ಬ ಅಭಿಮಾನಿ. ಬಟ್ ಐ ಲವ್ ಯು, ಐ ಲೈಕ್ ಯು. ಅವರು ಮಾಡಿರುವಂತ ಪಾತ್ರಗಳನ್ನ ನಮ್ಮ ಜರ್ನಿನಲ್ಲಿ ನಾವು ಮಾಡೋಕ್ ಸಾಧ್ಯನೇ ಇಲ್ಲ. ಅವ್ರ ತರ ಪಾತ್ರ ನಾನು ಗೆಟಪ್ ಹಾಕಿ ತೋರಿಸಿದ್ದೀರಿ. ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ಮೈ ಜಿ ಅಂಡ್ ಆಲ್. ಸರ್ ಇನ್ನು ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ ಸರ್, ನೋಡ್ಬೋಣ ಸರ್ ಸೀನ್. ನಾನು ನೋಡ್ಬೇಕೀಗ. ಎಸ್, ಸೀನ್ ಪ್ಲೀಸ್. ಪ್ರಿಯಾಪಟ್ನ ಡಿಸ್ಟಿಕ್ ಅಲ್ಲಿ ಒತ್ತುವರಿ ಜಮೀನು ಎಷ್ಟಿದೆ? 1000 acres. ಒಂದು ಕೆಲಸ ಮಾಡಿ, ಅರಣ್ಯ ಇಲಾಖೆಯವ್ರ ಜೊತೆ ನೆಕ್ಸ್ಟ್ ಮಂಡೇ ಮೀಟಿಂಗ್ ಅರೇಂಜ್ ಮಾಡಿ. ವಿಲ್ ಡೀಲ್ ವಿತ್ ದ್ಯಾಟ್. ಓಕೆ. ಮೇಡಮ್, ಇವರು ಪಾಂಡಪುರದಿಂದ ಬಂದಿರೋದು ನಿಮ್ಮನ್ನು ನೋಡ್ಬೇಕಂತ. ಒಂದು 10 ನಿಮಿಷ ವೇಟ್ ಮಾಡಕ್ಕೆ ಹೇಳ್ರಿ. ಓಕೆ. ಮಿಸ್ಟರ್ ಜಯಕುಮಾರ್. ಎಸ್ ಮೇಡಮ್. ಅವ್ರನ್ನ ಒಳಗಡೆ ಬರಕ್ಕೆ ಹೇಳಿ. ಓಕೆ ಮೇಡಮ್. ಇರೋ ಮೀಟಿಂಗ್ ಎಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಓಕೆ? ಹಾಂ, ಮೆಸೇಜ್ ಪಾಸ್ ಮಾಡಿ ಇಲ್ಲೇ ಇರಿ. ಕೂತ್ಕೊಳ್ಳಿ. ಅಪ್ಪನ ಮಾತಿಗೆ ಬೆಲೆ ಕೊಡ್ತಿರೋನು ಅವನೊಬ್ಬ ಅಪ್ರಯೋಜಕ. ಇವನನ್ನೇ ನಂಬ್ಕೊಂಡು ಹೆತ್ತವ್ರನ್ನೇ ಬಿಟ್ಟು ಬಂದಿರೋಳು ಅವಳು. ಅದೇ ಅದೇ ಇವರು ಯಾವತ್ತೂ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಹಾಂ, ಪ್ಲೀಸ್ ಸಿಡ. ನಿಮ್ಮೂರಿಗೆ ನೀರು ತರೆದು ಬಿಡಬೇಕು ಅಂತ ಪಿಟಿಷನ್ ಕಳಿಸಿದ್ದೀರಾ. ಆದರೆ ಮೈಸೂರು ಡಿಸ್ಟಿಕಲ್ಲಿ ನೀರಿಗೆ ಪ್ರಾಬ್ಲಮ್ ಅಂದರೆ ಯಾರೂ ನಂಬೋದಿಲ್ಲ. ಹೌದು, ಯಾರೂ ನಂಬೋದಿಲ್ಲ. ಆದರೆ ನೀರು ನಮಗೆ ಉಪಯೋಗ ಆಗ್ತಿಲ್ವಲ್ಲ.
ಮನೆಗೋಸ್ಕರ ನೀರು ಬಿಡೋದು ಅಂದರೆ ತುಂಬ ತೊಂದರೆ ಆಗುತ್ತೆ. ತಾಲೂಕು ನಿಜ. ಒಂದು ತಾಲೂಕಿನಾಗೆ 24 ಹಳ್ಳಿಗಳಿರ್ತವೆ. 24 ಹಳ್ಳಿಗಳಲ್ಲಿ 3 ಲಕ್ಷ ಜನ ಸಂಸಾರ ಮಾಡ್ತವೆ. ಹಿಂದೆ ಇದ್ದ ಸಾಹೇಬ್ರನ್ನ ಹೀಗೆ ಬಂದು ಕೇಳ್ಕೊಂಡು ಕುಯ್ಲು ಹೊತ್ತಿಗೆ ಅವರು ನೀರು ಬಿಟ್ಟರು. ಏನು ಮಾಡೋದು, ಸೈಕ್ಲೋನ್ ಬಂದು ಎಲ್ಲ ಕೊಚ್ಕೊಂಡು ಹೊಟ್ಟೋಯ್ತು. ಈಗ ನಾಟಿ ನೆಟ್ಟವ್ರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನೀರು ಬಿಡಿ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ. ಹಲೋ ಪದ್ಮಾ, ರೋಜಾ ಮಾತಾಡ್ತಾ ಇರೋದು. 15th ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ, ನೀನು ನಿನ್ ಗಂಡ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡೆ. 15th? ಐ ಆಮ್ ಸೋ ಸಾರಿ. ಅವತ್ತು ನಮ್ಮ ಮಾವನವ್ರ ಹುಟ್ಟುಹಬ್ಬ. ನಾನು ನನ್ನ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಹಿ ಮಾಡ್ತೀವಿ. ಅವತ್ತೊಂದಿನ ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ. ಹೌದಾ, ಸರಿ ಕಣೆ. ನಿಮ್ಮ ಮಗ ಹೇಗಿದ್ದಾನೆ? ಅವನಾ ತುಂಬ ಚೆನ್ನಾಗಿದ್ದಾನೆ. ಹಾಗೆ ಅವ್ರ ತಾತ ಇದ್ದ ಹಾಗೆ ಇದ್ದಾನೆ. ಮುಖದಲ್ಲಾಗಲಿ ರೂಪದಲ್ಲಾಗಲಿ ಅವರು. ಆಯ್ತು, ನಾನು ಇದನ್ನು ನೋಡ್ತೀನಿ. ಡಿವಿಷನಲ್ ಮಿನಿಸ್ಟರ್ ಜೊತೆ ಮಾತಾಡಿ ಖಂಡಿತ ನಿಮಗೆ ಫೇವರ್ ಆಗುವ ಹಾಗೆ ಮಾಡಿಕೊಡ್ತೀನಿ. ನಾವಿನ್ನು ಬರ್ತೀನಿ. ಸರ್, ಈ ಮಾತು ಎಲ್ಲಾ ಕನ್ನಡಿಗರ ಪರವಾಗಿ ಸರ್. ಆ ಸೀನಲ್ಲಿ ಆ ಬಾಗಿಲು ತೆಗೆದು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ ಅಲ್ಲಿ ನೀವು ನಡ್ಕೊಂಡ್ ಬಂದ್ರೆ ಒಂದು ಕ್ಷಣ ನಿಜವಾಗ್ಲೂ ಸಾಹಸ ಸಿಂಹ ನಡ್ಕೊಂಡ್ ಬಂದಂಗೆ ಅನಿಸ್ತು ಸರ್. ಅದು ನಿಮಗೆ ಆ ಥರ ಅನಿಸಿದ್ರೆ, ಅದು ಇಷ್ಟ ಆದರೆ ನನ್ನ ಪ್ರಯತ್ನ ಸಾರ್ಥಕ ಆಗುತ್ತೆ ಅಂತ ಅನ್ಸುತ್ತೆ ಅಷ್ಟೇ. ಇಟ್ಸ್ ಓನ್ಲಿ ಮೈ ಎಫರ್ಟ್ ಅಷ್ಟೇ. ವರ್ಷ, ನೀವೆಷ್ಟು ಅದೃಷ್ಟವಂತೆ ಅಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗ ಕಂಡಂತ ಸಹಜ ನಟನೆಯಲ್ಲಿ ಹೆಸರು ಮಾಡಿದಂಥ ಒಂದು ನಟ ಅಂತ ಅಂದ್ರೆ ನಮ್ಮ ಅಭಿಜಿತ್ ಸರ್ ಅವರು. ಅವ್ರ ಜೊತೆ ಅಭಿನಯಿಸಿದ್ರಿ. ಯು ಆರ್ ವೆರಿ ಲಕ್ಕಿ ವರ್ಷ. ಹೌದ್ರಿ ಅಕ್ಕಾರ. ಇವ್ರು ಆ್ಯಕ್ಚುಲಿ ಎಂಟ್ರ್ ಆದ ಬಳಿಕ ಹಿರಿಯರಂತ ನಾ ಆಶೀರ್ವಾದ ತೊಗೊಳಕ್ಕೆ ಹೋಗ್ತೀನಿ. ಬೇಡಮ್ಮ ನಾವೆಲ್ಲ ಕಲಾವಿದ್ರು ಅಂತಾರ್ರಿ. ಬಟ್ ದೇವ್ರು ನೋಡ್ರಿ, ಸೌದತ್ತಿ ಎಲ್ಲ ಒಂದು ಆಶೀರ್ವಾದ. ಇದ ಸೀನಿಗೆ 10 ಸತಿ ಅವ್ರ ಕಾಲು ಬೀಳ್ತೀನಿ ರೀ ನಾ. ಸರ್, ಈ ಪಾತ್ರ ನಿಮಗೆ ಇದನ್ನ ರೀಕ್ರಿಯೇಟ್ ಮಾಡಬೇಕು ಅಂತ ಕರೆ ಬಂದಾಗ ಆಸ್ ಅ ಫ್ಯಾನ್ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ನೋ ಸೆಕೆಂಡ್ ಥಾಟ್. ಎಸ್ಪೆಷಲಿ ಆ ಥರ ಗೆಟಪ್ ನಾನು ಇವತ್ತು ಹಾಕಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಹಾಗಾಗಿ ನಾನು ಎಸ್ಪೆಷಲಿ ಅವ್ರದ್ದು ಅಂದಾಗ ನಾನು ಹಿಂದೆ ಮುಂದೆ ನೋಡಲ್ಲ. ಬೇಕಾದ್ರೆ ಅಂತ ಪಾತ್ರ ವಂಡರ್ಫುಲ್ ಫ್ರೆಂಡ್, ವಂಡರ್ಫುಲ್ ಫಿಲಾಸಫರ್, ವಂಡರ್ಫುಲ್ ಆ್ಯಕ್ಟರ್, ಎಷ್ಟು ಟೈಟ್ಲ್ ಕೊಟ್ಟರು ಸಾಲದು ಅವ್ರಿಗೆ. ಅಂಥದ್ದು ನಾನು ಮಾಡಿದ ಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಟು ಮೈ ಝೀ. ನಮ್ಮ ಜೊತೆ ನಿಂತಿರೋಂಥ ಅಭಿಜಿತ್ ಸರ್ ಎಂಥ ದೊಡ್ಡ ನಾಯಕ ನಟ. ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಒನ್ ಆಫ್ ದ ನಟಿ ಜೊತೆ ಸರ್ ನೀವು ಈ ಪಾತ್ರ ಮಾಡಿ ಅಂತಾಗ ಅಷ್ಟು ಅಭಿಮಾನ ಪ್ರೀತಿಯಿಂದ ನಮಗಾಗಿ ನಟನೆ ಮಾಡಿದ್ರಲ್ಲ. ಈ ಕಾರ್ಯಕ್ರಮವನ್ನ, ಈ ಕ್ಷಣವನ್ನ, ವೇದಿಕೆಯನ್ನ ನೀವು ಇನ್ನಷ್ಟು ಶ್ರೀಮಂತಗೊಳಿಸಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ದೊಡ್ಡ ಮಾತು. ನಾನು 8-9 ವರ್ಷ ಖಾಲಿ ಕೂತ್ಕೊಂಡಾಗ ನನಗೆ ಜಿ ಜೋಡಿ ನಂಬರ್ 1 ಅಂದು ಒಂದು ರಿಯಾಲಿಟಿ ಶೋ ಕರೆದು ನನಗೊಂದೇ ಆಕ್ಸಿಜನ್ ಕೊಟ್ಟಂತ ಒಂದು ಕಾರ್ಯಕ್ರಮ ವೇದಿಕೆ. ಹಾಗೆ ನಾನು ಯಾವತ್ತೂ ನನ್ನ ಲೈಫಲ್ಲಿ ನಾನು ಮರಿ, ಯಾಕಂದ್ರೆ ನೀನು ಮರ್ತು ಬಿಟ್ರು ಕಣೆಯ ಇಂಡಸ್ಟ್ರಿ ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಯಾಕೈನ್ ನಾನು ಜೋಡಿ ನಂಬರ್ 1 ಅಟೆಂಡ್ ಮಾಡಿದ ಮೇಲೆ ಮತ್ತೆ ನಾನು ಎಲ್ರಿಗೂ ಬದುಕಿದ್ದೀನಿ ಅಂತ ಒಂದು ಗೊತ್ತಾಯ್ತು. ಯಾಕೇನು ಚಿಕ್ಕದಾಗಿ ಮತ್ತೆ ಬ್ಯುಸಿ ಆಗ್ತಾ ಬರ್ತಾ ಇದ್ದೀನಿ. ನೋಡೋಣ, ದೇವ್ರ ದಯೆ, ನಿಮ್ಮೆಲ್ಲರೂ ಆಶೀರ್ವಾದ. ತರುಣ್ ಅವರೇ ನಮಸ್ತೆ. ನಮಸ್ಕಾರ. ಡೇಟ್ರಿಗೆ ವರ್ಷ ಐ ಥಿಂಕ್ ಅದೇ ಈ 4 ನಿಮಿಷ ನಿಮ್ಮ ಲೈಫಿನ ಒಂದು ಡಾಕ್ಯುಮೆಂಟ್ ಆಗೋಯ್ತಲ್ವಾ ನಿಮಗೆ? ಹೌದು ಸರ್. ಸೊ ಆ ನಿಟ್ಟಿನಲ್ಲಿ ಇವರು ವೆರಿ ಲಕ್ಕಿ ಅಂತ ಹೇಳ್ತೀನಿ. ಈಗ ಅವ್ರು ಹೇಳಿದ್ರಲ್ಲ, ನಮಗಾಗ್ಲಿ ಅವ್ರಿಗಲ್ಲಿ ಏನು ಅಂತಂದ್ರೆ ದಾದ ಜೊತೆಗೆ ಟ್ರಾವೆಲ್ ಮಾಡಿ 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 ಅವರ ಒಂದು ವೈಬ್ರೇಷನ್ಸ್ ಸೇರಿನೇ ನಮಗೆ ಅದು ನ್ಯಾಚುರಲ್ ಆಗಿ ಬರುತ್ತೆ ಹೊರತು ಬೇರೆ ಏನು ಪ್ಲಾನ್ಡೋ ಅಥವಾ ಏನೋ ಕಲ್ತು ಮಾಡೋಕ್ಕಾಗಲ್ಲ ಅದನ್ನ. ಅಭಿ ಸರ್ ಕೂಡ ಎಷ್ಟೊಂದು ಸತಿ ಆಕ್ಟ್ ಮಾಡ್ಬೇಕಾದ್ರೆ ಅವ್ರು ಬೇಡ ಅಂತಂದ್ರು ಒಂದು ಚಿಕ್ಕ ವಿಷ್ಣು ಸರ್ ಎಲಿಮೆಂಟ್ ಹಂಗೆ ಬಂದು ಹೋಗ್ಬಿಡುತ್ತೆ. ಅವ್ರು ಮಾಡಬೇಕು ಅಂತಲ್ಲ ಅದು, ಬಟ್ ಯಾಕಂದ್ರೆ ಅಷ್ಟು ಒಡನಾಟ, ಅಷ್ಟು ಯಾರನ್ನೋ ಒಬ್ರು ಇಷ್ಟಪಡ್ತೀವಿ ಅಂತಂದಾಗ ಅದು ಆಟೋಮೆಟಿಕ್ಲಿ ಕಾಣಿಸೋಕೆ ಶುರು ಆಗ್ಬಿಡುತ್ತಂತೆ. ಥ್ಯಾಂಕ್ ಯು ಅಭಿ ಸರ್. ನಮ್ಮ ಮಹಾನಟಿ ಒಂದು ಎಪಿಸೋಡ್ಗೆ ನೀವು ಮತ್ತೆ ಬಂದಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗ್ತಿದೆ.
ಅಂಡ್ ಒಂದು ಐಕಾನಿಕ್ ಸಿನಿಮಾ, ಒಂದು ಐಕಾನಿಕ್ ಸೀನ್ ಇದು. ತುಂಬಾ ಚೆನ್ನಾಗಿ ಮಾಡಿದ್ರಿ ವರ್ಷ ಅವರೇ, ನೀವು ಕೂಡ ಇದನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಂಡ್ ಎಲ್ಲೂ ಕಂಟಿನ್ಯೂಟಿ ಜಂಪ್ ಮಾಡಿಲ್ಲ ನೀವು, ಏನಿಲ್ಲ, ವೆರಿ ಸಟಲ್ಡ್. ಯಾಕಂದ್ರೆ ಅಲ್ಲಿ ಅವರೊಬ್ರು DC ಆಗಿ ಇರ್ತಾರಲ್ಲಿ, ಸೊ ತುಂಬಾ ಸಟಲ್ಡ್ ಆಗಿ ಇರಬೇಕು. ನೀವು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರ. ಎಲ್ಲಿ ಆ ಮೂಮೆಂಟ್ ಅಲ್ಲಿ ಭಕ್ತಿ ತೋರಿಸ್ಬೇಕು, ಎಲ್ಲಿ ಅವ್ರ ಬಗ್ಗೆ ಪ್ರೀತಿ ಹೇಳಬೇಕು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ದಿಟ್ಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ ವರ್ಷ. ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಆಮೇಲೆ ತರುಣ್, ಇಲ್ಲಿ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ಇಟ್ಸ್ ಇನ್ಸ್ಪಿರೇಷನ್. ಬಹಳಷ್ಟು ಜನ ಕಲಾವಿದರುಗಳು ಇನ್ನೊಬ್ಬ ಕಲಾವಿದನ ತಗೊಂಡು ಅದನ್ನ ಬೆಟರ್ ಮಾಡ್ತಾ ಹೋಗಿದ್ದಾರೆ. ಬಟ್ ಆ ನಿಟ್ಟಿನಲ್ಲಿ ಹೋದಾಗ ವಿಷ್ಣು ಸರ್ನ ಇನ್ಸ್ಪಿರೇಷನ್ ತಗೊಳ್ಳೋದು ಏನೂ ತಪ್ಪಿಲ್ಲ. 100%. ಈಗ ಎಕ್ಸಾಂಪಲ್, ನಾವು ಯಜಮಾನದಲ್ಲಿ ಒಂದು ಸೀನ್ ಆಕ್ಟ್ ಮಾಡ್ತಾ ಇದ್ದೆ ನಾನು. ಪ್ರೇಮ ಅವ್ರನ್ನ ಫಸ್ಟ್ ಟೈಮ್ ನಾನು ಅತ್ತಿಗೆ ಅಂತ ಕರೆಯೋದು. ಸರಿ, ಫಸ್ಟ್ ಟೈಮ್ ನಾನು ಅತ್ತಿಗೆ ನನಗೂ ಬಡಿಸಿ ಅಂತ ಕೇಳಬೇಕು. ನಾನು ಎಷ್ಟು ಥರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಬಟ್ ನಾನು ಎಲ್ಲೋ ಕಡೆ ಮ್ಯಾಚ್ ಆಗ್ತಿಲ್ಲ. ಕೊನೆಗೆ ವಿಷ್ಣು ಸರ್ ಎದ್ದು ಬಂದ್ಬಿಟ್ರು, ಅವ್ರು ತೋರಿಸಿದ್ರು ಮಾಡಿ. ನಾನು ಆ್ಯಕ್ಚುಲಿ ಅದನ್ನ ಅವ್ರ ಥರನೇ ಆ್ಯಕ್ಟ್ ಮಾಡಿದೆ. ಟೇಕ್ ಓಕೆ ಆಯಿತು, ಬಟ್ ಇವತ್ತಿಗೂ ಆ ಶಾರ್ಟ್ ಸೂಪರ್. ಅದು ನನ್ನ ಥರ ಅಲ್ಲ, ಅವ್ರ ಥರನೇ ಮಾಡಿದ್ದೆ. ಥ್ಯಾಂಕ್ ಯು ತರುಣ್, ಥ್ಯಾಂಕ್ ಯು. ಅಭಿಜಿತ್ ಸರ್, ಅತ್ತಿಗೆ ಮಾತ್ರ ನಾನು ಕೇಳಲ್ಲ, ಆಗಿದ್ದಾಗ್ಲಿ ನೀವೇ ಕೇಳ್ಬೇಕು ಅತ್ತಿಗೆ ಮಾತ್ರ. ಇವತ್ತು ಸಂಕೋಚ ಬಿಟ್ಟು ಕೇಳಲೇಬೇಕು ಸರ್. ಅತ್ತಿಗೆ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಸರ್. ವೆಲ್ಕಮ್ ಟು ಮಹಾನಟಿ ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ಅಭಿಜಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಯಜಮಾನ ಟೈಮಲ್ಲಿ ನಾವೆಲ್ಲರೂ ವಿಷ್ಣು ಸರ್ ನೋಡಿದ ತಕ್ಷಣ ಹೆದರ್ತಾ ಇದ್ವಿ. ಬಟ್ ವಿಷ್ಣು ಸರ್ ತುಂಬ ಹೇಳ್ಕೊಡೋರು. ಎಸ್ಪೆಷಲಿ ಆ ಊಟದ ಬಡಿಸಿರೋ ಸೀನ್ ಇದೆಯಲ್ಲ, ನನಗೂ ಹೇಳ್ಕೊಟ್ಟಿದ್ದಾರೆ. ಪ್ರೇಮ ಕಣ್ಣು ಹಿಂಗೆ ಮಾಡಿಕೊಂಡು ನೀನು ಆಮೇಲೆ ಕಣ್ಣಲ್ಲಿ ನೀರು ಬಂದ್ಮೇಲೆ ಹಿಂಗ್ ಮಾಡಿ ಮಾತಾಡು ಅಂತ ಹೇಳಿದ್ರು. ಅದನ್ನೇ ನಾವು ಮಾಡಿದ್ದು, ನಾವು ಅಭಿಜಿತ್ ಸರ್. ನೀವು ನೋಡ್ಬೋದು ಪ್ರತಿಯೊಂದು ಸೀನು ಅವರಲ್ಲಿ ಕೂತಿದ್ದಾರೆ, ನಮಗೆ ಭಯ ಆಗ್ತಾ ಇತ್ತು. ಇಟ್ ವಾಸ್ ವೆರಿ ನೈಸ್ ಸರ್. ದಿಸ್ ಇಸ್ ಸೆಕೆಂಡ್ ಟೈಮ್ ಮಹಾನಟಿಗೆ ನೀವು ಬಂದಿರೋದು. ವೆಲ್ಕಮ್ ಟು ಮಹಾನಟಿ ಒನ್ಸ್ ಅಗೇನ್ ಸರ್. ಥ್ಯಾಂಕ್ ಯು. ಹಾಯ್ ವರ್ಷ. ನಮಸ್ಕಾರ. ನಮಸ್ಕಾರ ರೀ. ಇನ್ನೂ ಸ್ವಲ್ಪ ಫೇಸಲ್ ಎಕ್ಸ್ಪ್ರೆಷನ್ ಸಾಫ್ಟ್ ಮಾಡ್ಬೋದಾಗಿತ್ತು ಅಂತ. ಓವರಾಲ್ ನೀನು ತುಂಬಾ ಚೆನ್ನಾಗಿ ಮಾಡಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇನ್ನ ಆ ಸಾಫ್ಟ್ನೆಸ್ ಇದ್ದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಅಂತ. ತಿದ್ಕೋತೀನಿ ಮ್ಯಾಮ್. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಪ್ರೇಮ ಮ್ಯಾಮ್. ರಮೇಶ್ ಸರ್, ಬ್ಯೂಟಿಫುಲ್ ಸೀನ್ ರಿಕ್ರಿಯೇಷನ್ ರೀ, ಬಹಳ ಚೆನ್ನಾಗಿತ್ತು. ಏನ್ ಆ ಎಂಟ್ರಿಯಲ್ಲಿ ನೀವು ವಿಷ್ಣು ಸರ್ ಗೆಸ್ಟರ್ಸ್ ಎಲ್ಲ ಮಾಡಿದ್ದ ಬಿ ಸೂಪರ್. ವಿಷ್ಣು ಸರ್ದು ತುಮಕೂರಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್. ವಿಷ್ಣು ಸರ್ ಪ್ರೀವಿಯಸ್ ಡೇ, ರಮೇಶ್ ನೀವು ಬಂದು ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಫ್ಯಾನ್ ಕ್ಲಬ್. ಸರಿ ಸರ್, ನಾನು ವಿಷ್ಣು ಸರ್ ಬಗ್ಗೆ ಮಾತಾಡಬೇಕು, ಅವ್ರ ಹುಟ್ಟುಹಬ್ಬ ಬೇರೆ ಏನು ಅಂತ ತಲೆ ಬಿಸಿ ಆಗ್ತದೆ ನೈಟ್ ಎಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದ್ರೆ ಒಂದು 5,000 ಜನ, ಅದಕ್ಕಿಂತ ಜಾಸ್ತಿ ಜನ. ನನಗೆ ಹೇಳಿ ತುಂಬಾ ಚೆನ್ನಾಗಿ ಅನ್ಬಿದ್ದೆ. ನಾನು ಹೇಳಿದೆ ಎಲ್ರಿಗೂ ಒಂದು ಬರ್ತ್ಡೇ ಇರುತ್ತಲ್ವಾ, ವಿಷ್ಣು ಸರ್ಗೆ ಆ ಥರ ಅಲ್ಲ. ಅವರು ವಿಲ್ಲನ್ ಜೊತೆ ಗುದ್ದಾಡಿದಾಗ ಅವ್ರ ವಯಸ್ಸು 34, ಹೀರೋಯಿನ್ನ ಲವ್ ಮಾಡಿದಾಗ ಅವ್ರ ವಯಸ್ಸು 26, ತಂಗಿ ಜೊತೆ ಮುದ್ದಾಡಿದಾಗ ಅವ್ರ ವಯಸ್ಸು 18, ಅವ್ರು ನಕ್ಕದಾಗ ಅವ್ರ ವಯಸ್ಸು 2-3 ಅಂತ. ದಟ್ ವಾಸ್ ವಿಷ್ಣುವರ್ಧನ್. ಅವರು ನಕ್ಕದಾಗ ಆ ಮುಗ್ಧತೆ ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ರಿಗಿದ್ದಂತ ವರ್ಚಸ್ಸು. ಇವರ ಗೆಸ್ಚರ್ಸ್ ಮಾಡಿದಾಗಲ್ಲ ನನಗೆ, ನೀವು ಅಭಿ ಆ ಕೈ ನೀವು ಮಾಡಿದ್ದಲ್ಲ ಬ್ಯೂಟಿಫುಲ್ ಅಭಿ. ಅಂಡ್ ವರ್ಷ ಯು ವಾಸ್ ಸೋ ಗುಡ್ ವರ್ಷ. ಬ್ಯೂಟಿಫುಲ್ ಎಪಿಸೋಡ್. ಥ್ಯಾಂಕ್ ಯು ಅಭಿ. ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು. ಸೋ ಕ್ಯೂಟ್. ಇಲ್ಲಿ ಇಬ್ರು ಅಭಿಮಾನಿಗಳಿದ್ದಾರೆ ಸರ್, ವಿಷ್ಣು ಸರ್ ಅಭಿಮಾನಿ, ಒಂದು ನೀವು, ಒಂದು ತರುಣ್ ಅವರು. ಅಭಿಮಾನಿಗಳಿದ್ದಾಗ ಅಭಿಮಾನವನ್ನ ನಾವು ಸಂಭ್ರಮಿಸ್ಬೇಕು, ವಿಷ್ಣು ಸರ್ನ ಸಂಭ್ರಮಿಸ್ಬೇಕು. ಈಗ ಯಾಕೆ ನಾವು ಆ ಸಿಂಹಾದ್ರಿಯ ಸಿಂಹನನ್ನ ಒಂದು ನಡಿಗೆ ಅಥವಾ ಒಂದು ಝಲಕಲ್ಲಿ ಸಂಭ್ರಮಿಸಬಾರ್ದು? ಲೆಟ್ಸ್ ವೆಲ್ಕಮ್ ತರುಣ್ ಆನ್ ಸ್ಟೇಜ್ ಪ್ಲೀಸ್. ಹೆಲ್ಪ್ ಮಾಡಮ್ಮ. ಇದು ಬರೀ ಸಿಂಹ ಅಲ್ಲ, ಸಿಂಹಾದ್ರಿಯ ಸಿಂಹ ಜೋಡಿ ನೋಡಿದ್ದೆ ನಾವು ವೇದಿಕೆ ಮೇಲೆ. ಆದ್ರೆ ಒಂದು ವಿಷಯ ಸರ್, ಇನ್ನು ಯಾವ ಕಾರ್ಯಕ್ರಮದಲ್ಲೂ
ಯಾವ ವೇದಿಕೆಯಲ್ಲೂ ಈ ಕ್ಷಣವನ್ನ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸಾಧ್ಯ ಇಲ್ಲ. ಇದು ಕಿರುತೆರೆಯಲ್ಲೇ ಒಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಸೀನು. ಥ್ಯಾಂಕ್ ಯು ಸೋ ಮಚ್ ಅಭಿಜಿತ್ ಸರ್, ಥ್ಯಾಂಕ್ ಯು ಸೋ ಮಚ್ ತರುಣ್ ಅವರೇ. ದೊಡ್ಡ ಚಪ್ಪಾಳೆ ಬರಬೇಕು ಅಭಿಜಿತ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ನನಗೂ ಅಷ್ಟೇ ಭಾಳ ಖುಷಿ ಆಯಿತು ತರುಣ್ ಜೊತೆ ಸ್ಟೇಜ್ನ ಹಂಚ್ಕೊಂಡಿದ್ದು. ಸಚ್ ವಂಡರ್ಫುಲ್, ಭಾಳ ನನ್ನ ಪ್ರೀತಿ ಗೆಳೆಯ. ಗಾಡ್ ಬ್ಲೆಸ್. ಈಗ ಈ ಅಭಿಮಾನಿ ಕಡೆಯಿಂದ ಮತ್ತೋರ್ವ ಅಭಿಮಾನಿಗೆ, ಲೆಜೆಂಡ್ರಿ ಆಕ್ಟರ್ಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರುಕಾಣಿಕೆ ಸರ್. ಕೇಳುವಂತಹ ಸಮಯ ತರುಣ್ ಅವರೇ. 4.5. 4.5. ಪ್ರೇಮ ಮ್ಯಾಮ್ 4. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 4.5. 4.5. That's a very good score, Varsha. Super. Congratulations. Thank you. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222 ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಸೀನ್ ರೀಕ್ರಿಯೇಷನ್ ರೌಂಡ್ ಅಲ್ಲಿ ಬರ್ತಾ ಇರೋರು ಯಾರು? ಇದನ್ನೆಲ್ಲ ಮಿಕ್ಸ್ ಮಾಡಿ ನಗುವಿನ ಕಚ್ಚುಗುಳಿ ಕೊಡುವಂತ ನಮ್ಮೆಲ್ಲರ ಫೇವರೇಟ್ ತುಮಕೂರಿನ ದೀಪಿಕಾ ಕಾಲಿಯಸ್. ದೀಪಿಕಾ ಸ್ಕೂಲ್ಗೆ ಹೋಗಿ ಅದೇ ಕಾಸ್ಟ್ಯೂಮ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಮ್ಮ? ಮ್ಯಾಮ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಅಲ್ಲಿ ರೋಡಲ್ಲಿ ಬ್ಯಾಗ್ ನೇತಾಕೊಂಡು ನಿಂತಿದ್ದೆ ಮ್ಯಾಮ್. ಇಲ್ಲಿ ಈ ಸ್ಕೂಲ್ ಯಾವ್ದಿದೆ ಯೂನಿಫಾರ್ಮ್ ಅಂತ ಯಾವ್ದೋ ತಾತ ಕೇಳ್ತಿದ್ದೆ. ತಾತ ಇದು ಯಾವ ಸ್ಕೂಲ್ ಅಂತ ನನಗೂ ಗೊತ್ತಿಲ್ಲ. ಮಹಾನಟಿ ಸ್ಕೂಲು, ಚೆಲುವಿನ ಚಿತ್ತಾರ, ಅದು ಒಂದು ಅಮೇಸಿಂಗ್ ಸಿನಿಮಾ. ಆ ಸಿನಿಮಾದ ಒಂದು ಅಮೇಸಿಂಗ್ ದೃಶ್ಯವನ್ನ ಅಮೇಸಿಂಗ್ ದೀಪಿಕಾ ಅವರು ರೀಕ್ರಿಯೇಟ್ ಮಾಡಿದ್ದಾರೆ. ನೋಡೋಣ. ಸೀನ್ ಪ್ಲೀಸ್. ಆಗಲ್ಲ, ನಿನ್ ನಿಂತಾಗ್ತಾ ಬಿಡಲ್ಲ ಕಣೆ. ನಾನು ಇವತ್ತು ಕ್ಲಾಸ್ ಟೀಚರ್ ಬೈತೀನಿ. ಹೋಗಿ ಹಾಗೆ ನಿಂತ್ಕೊಳ್ಳೆ. ಇನ್ನು ಏನು ಆಗಿಲ್ಲ ಕಣಣ್ಣ. ನೀವ್ ಎಣ್ಣೆ ನೀವು ಗಾಡಿ ಬರ್ತಾ ಇದ್ರೆ ಸೈಡ್ಗೆ ಹೋಗಕ್ಕಾಗಲ್ವಾ? ಹಾರ್ನ್ ನಡೆದಿದ್ರೆ ಸೈಡ್ಗೆ ಹೋಗ್ತಿರ್ಲಿಲ್ವಾ? ಹಾರನ್ ಇದ್ದಿದ್ರೆ ಹೊಡಿತಾ ಇರ್ಲಿಲ್ವಾ? ಹಾರ್ನ್ ಇಟ್ಕೊಂಡಿರ್ಬೇಕಲ್ವಾ? ಓನರ್ ಇಕ್ಕಿರ್ಬೇಕಲ್ವಾ? ನನ್ ಓಸಿ ಗಾಡಿ ಪೋಸ್ ನೋಡು. ಏನು ಯಾರು ಇನ್ನ ಇದೇ ರೋಡ್ ಟ್ರಯಲ್ ನೋಡಕ್ ಗೊತ್ತಾ? ಅದಕ್ಕೆ ತಗದ್ ಗಾಡಿ ಮೇಲೆ ಹತ್ತಿಸ್ಬಿಡ್ತೀನಿ. ಗುಡ್ಡೆ ನಿನ್ಗೂ ಹೇಳ್ತಾ ಇರೋದು. ನಿನ್ಗೂ ಏನ್ ಕುಳ್ಳಿ ಗುರಾಯಿಸ್ತಾ ಇದ್ಯಾ? ನಿನ್ಗೂ ಹೇಳ್ತಾ ಇರೋದು. ತಗದ್ ಬುಲಿ ಹೋಗೋಣ. ಇರ ಇಲ್ಲ ಹಾಕಲ್ಲ ಇಟ್ಕೊಳ್ಳಲೆ. ತಳ ತಳ ದರ್ಶನ ಬೋಳದು ಪಾಸ ತೀರ ಹೋಗ್ರಿ ಹೋಗ್ರಿ. ಅಲ್ಲಿ ನೋಡಿ ಕಡೆಗೆ ಭಯ ಆಯ್ತು ತಾನೆ? ಇಷ್ಟು ಭಯ ಆಯ್ತು ತಾನೆ? ಯಾಕೆ ನಾನು ನೋಡ್ಬಿಟ್ಟು ಜೋರಾಗಿ ನಗದ್ ಯಾಕೆ? ನಿನ್ನ ನನ್ನ ನೀನು ಪೆಂಡ ಅನ್ಕೊಂಡಿದ್ಯಾ? ನೀನು ಏನ್ ಅನ್ಕೊಂಡಿದ್ಯಾ?
ಹೆಣ್ಣು ಅಂತಂದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಏನಡ, ತಗ್ಗಿ ಬಗ್ಗಿ ನಡಿಬೇಕು. ಇದೆಲ್ಲ ನನ್ನ ಹತ್ರ ಇಟ್ಕೊಂಬಿಡ, ಬೈಕ್ ಹತ್ತಿಸ್ಬಿಡ್ತೀನಿ ಮೇಲೆ. ಹೆಣ್ಣ ನೀನು, ಹೆಣ್ಣಿಗೆ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು ಏನಡ, ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ಏನು ಇಲ್ಲ ಇದಕ್ಕೆ, ಹೆಣ್ಣು ಹುಟ್ಟ ಇದು. ಕಣ್ಣು ಕಣ್ಣು ನಾನೇನ್ ನೋಡ್ತಾ ಇಷ್ಟೊಂದು ಬೈತಿದ್ದೇನೆ. ಏನ್ ಬೇಬಿ, ಏನ್ ಆಕ್ಟಿಂಗು. ಆ ಜಗ ಬೇರೆ ಸೊಟ್ಟು ಕೂತ್ಕೊಂಡ್ ಬರ್ತಾನೆ ಬೈಕಲ್ಲಿ. ಏನೇ ಸೈಕಲ್ ಹೊಡೆದ್ರು ಫೈನಲ್ ಔಟ್ಪುಟ್ ಇವಾಗ ನೋಡಿದೀವಿ. ಅದ್ ಹೆಂಗಿತ್ತು ಅಂತ ಕೇಳೋಣ. ತರುಣ್ ಅವ್ರೆ. ಹಾಯ್ ದೀಪಿಕಾ. ಹಾಯ್ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸರ್. ಅದೇ ಕೆಲವರು ಏನಾಗುತ್ತೆ, ಸ್ಟೇಜ್ ಆಕ್ಟಿಂಗ್ ಬರಲ್ಲ ಕೆಲವರಿಗೆ, ಸಿನಿಮಾದಲ್ಲಿ ಸಖತ್ತಾಗಿ ಮಾಡ್ಬಿಡ್ತಾರೆ. ಕೆಲವರು ಥಿಯೇಟರ್ ಅಲ್ಲಿ ಎಕ್ಸ್ಟ್ರಾರ್ಡನರಿ ಮಾಡ್ತಿರ್ತಾರೆ, ಸಿನಿಮಾ ಅಂತ ಬಂದಾಗ ಅದು ಕನೆಕ್ಟ್ ಆಗಲ್ಲ ನಮಗೆ, ಏನೋ ಜಾಸ್ತಿ ಆಗ್ತಿದೆ, ಓವರ್ ಅನಿಸ್ತಾ ಇದೆ ಅನ್ನೋ ತರ ಕೆಲವೊಂದು ಸತಿ ಆಗುತ್ತೆ. ಫ್ಯೂ ಪೀಪಲ್ ಎರಡು ಕಡೆ ಜಯಿಸ್ಬಿಡ್ತಾರೆ. ಸೊ ನಿಮಗೆ ಆ ಫ್ರೇಮಿಂಗ್ ಅಲ್ಲಿ ಆಕ್ಟ್ ಮಾಡೋದು ಚೆನ್ನಾಗಿ ಬರ್ತಾ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ಒಂದೆರಡು ಕಡೆ ಎಕ್ಸ್ಪ್ರೆಷನ್ಸ್ ವೈಸ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಯಾಕಂದ್ರೆ ಲಾಸ್ಟ್ ಅಲ್ಲೆಲ್ಲ ಏನು ಡೈಲಾಗ್ಸ್ ಇಲ್ಲ, ಅವನೇ ಮಾತಾಡ್ತಾ ಇದ್ರು ಕೂಡ ಬರೀ ಎಕ್ಸ್ಪ್ರೆಷನ್ಸ್. ಸೊ ಎಲ್ಲೆಲ್ಲಿ ಕ್ಲೋಸ್ ಅಪ್ ಇಟ್ಟಿದ್ರು ಎಕ್ಸ್ಪ್ರೆಷನ್ಸ್ ಇತ್ತು, ಅಲ್ಲೆಲ್ಲಾನು ಚೆನ್ನಾಗಿ ಮಾಡಿದೀರಾ. ವೆರಿ ಗುಡ್ ದೀಪಿಕಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ. ಹಾಯ್ ದೀಪಿಕಾ. ಹಾಯ್ ಮ್ಯಾಮ್. ಬ್ರಿಲಿಯಂಟ್ ದೀಪಿಕಾ, ನಿಜವಾಗ್ಲೂ ಸಖತ್ತಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಆಫ್ ಆಲ್ ಆ ಪಾತ್ರ ಬಂದು ಒಂದು ಸ್ಕೂಲ್ ಹುಡುಗಿ, ಸೊ ಅದನ್ನ ಫಸ್ಟ್ ಕನ್ವಿನ್ಸ್ ಮಾಡ್ಬೇಕು ನೀನು. ಅದನ್ನ ಆ ಸ್ಕ್ರೀನ್ ಅಲ್ಲಿ ನೀನು ಆಕ್ಚುಲಿ ತುಂಬಾ ಚಿಕ್ಕೊಳ್ತಾರ, ತುಂಬಾ ಯೂನಿಫಾರ್ಮ್ಗೆ ಆ ಮುದ್ದತೆ ಆ ಫೇಸ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ಕ್ಯಾರಿ ಆಫ್ ಮಾಡಿದೆ. ಅಂಡ್ ನನಗೆ ಆ ಫೇವ್ರೆಟ್ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ರಿಯಾಕ್ಷನ್ ಆಕ್ಚುಲಿ ಬಂದು ಜಗಪ್ಪ ಬಂದು ನಿಂಗೆ ಒಂಚೂರು ಹಿಂಗ್ ಎದುರಿಸ್ತಾರೆ ಕೈಯಲ್ಲಿ, ನೀನ್ ಎದುರ್ಕೊಂತಿಲ್ಲ, ಅಯ್ಯೋ ಸೋ ನ್ಯಾಚುರಲ್. ನಿಜವಾಗ್ಲೇ ಆಯ್ತಾ ಅಥವಾ ಅವ್ರು ಬೈಬೇಕಾದ್ರೆ ನಿಜವಾಗ್ಲೂ ನನಗೆ ಹಂಗೆ ಕಣ್ಣೆಲ್ಲ ನೀರು ತಿಂತ ಅವ್ರಂಗೆ ಎದುರಿಸ್ತಾರೆ ಅಂತ. ಮ್ಯಾಮ್ ಅವ್ರು ಸುಮ್ಮನೆ ರಿಹರ್ಸಲ್ ಮಾಡ್ಬೇಕಾದ್ರೂ ಬೈಯೋ ತರನೇ ಹೇಳೋರು ಮ್ಯಾಮ್. ಆ ರಿಯಾಕ್ಷನ್ ತುಂಬಾ ನ್ಯಾಚುರಲ್ ಆಗಿತ್ತು, ತುಂಬಾ ಚೆನ್ನಾಗಿ ಮಾಡಿದೆ. ಅಂಡ್ ಎಂಟೆಂಡಲ್ಲಿ ಆ ಭಯ, ಅದು ಕಣ್ಣಲ್ಲಿ ನೀರು ತುಂಬಾ ಚೆನ್ನಾಗಿತ್ತು ದೀಪಿಕಾ. ತುಂಬಾ ನ್ಯಾಚುರಲ್, ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಬರೀ ರಮೇಶ್ ಸರ್. ಸಖತ್ತಾಗಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ ಕಂಡ್ರೆ ಪೇಲ ಆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದೆ. ಅದರಲ್ಲಿ ತಗ್ಗಿ ಬಗ್ಗಿ ಅಂತ ಬೈತಾನ್ ಜಗ್ಗಣ್ಣ, ಅವಳ ರಿಯಾಕ್ಷನ್ ಏನ್ ಪರ್ಫೆಕ್ಟ್ ಆಗಿದೆ ಗೊತ್ತಾ. ಅಂದ್ರೆ ಬ್ಲಿಂಕ್ ಮಾಡ್ತಿಲ್ಲ ಅವಳು, ಹಂಗೋಗ್ತು ಅಷ್ಟು ಫಾಸ್ಟ್ ಆಗಿ. ಎಕ್ಸಲೆಂಟ್ ದೀಪಿಕಾ, ಬಹಳ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಲಾಸ್ಟ್ ಟೈಮ್ ನೀವು ಮಾಡಿದ್ದ ಗಗನ ಜೊತೆ ಕಾಮಿಡಿನೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದೀರಾ. ಗುಡ್ ಗುಡ್ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಅಲ್ಲ ದೀಪಿಕಾ, ಇವಾಗ ಪರ್ಫಾರ್ಮೆನ್ಸ್ ಆಯ್ತು, ಕಮೆಂಟ್ಸ್ ಅಂತೂ ಎಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದ್ಬಿಟ್ಟಿದೆ. ಸ್ಟಾರ್ ರೇಟಿಂಗ್ಸ್ ತರುಣ್ ಅವರೇ. ಈಗ ಇದೇ ಖುಷಿಯಲ್ಲಿ ನೀನ್ ಡೈಲಾಗ್ ಡೆಲಿವರಿ ಎಲ್ಲ ಸಖತ್ತಾಗಿ ಮಾಡ್ದೆ ಅಲ್ವಾ? ನಿನಗೆ ಒಂದು ಚಾಲೆಂಜ್. ಈಗ ಇದೇ ಡೈಲಾಗ್ ಅನ್ನ ಅಕಸ್ಮಾತ್ ಕಲ್ಪನಾ ಮೇಡಮ್ ಹೇಳಿದ್ರೆ ಹೆಂಗ್ ಹೇಳಿರೋರು? ಟ್ರೈ ಮಾಡ್ತೀಯಾ? ಅದು ಬಾಯ್ಸ್ ಹೇಳ್ತಾರ ಮ್ಯಾಮ್, ಹಾರ ನೋಡ್ದಿದ್ರೆ ಸೈಡ್ಗೆ ಹೋಗ್ತಿಲ್ಲ. ಅದು ಏನೋ ಕಣ್ ಕಾಣಲ್ವಾ ನಿಂಗೆ? ಹಾರ ನೋಡ್ದಿದ್ರೆ ಸೈಡ್ಗೆ ಹೋಗ್ತಿರ್ಲಿಲ್ವೇನು? ಹಾರ್ನ್ ಇಟ್ಟಿಲ್ಲ ತಾನೇ, ಅದ್ ಕಾಣಲ್ವೇನು? ಹಾರನ್ ಇಟ್ಕೊಂಡಿರ್ಬೇಕಲ್ವೇನು? ನೀವು ರೋಡಲ್ಲಿ ನಿಗಾ ಇಟ್ಟಿರ್ಬೇಕಾಗಿತ್ತು ತಾನೇ. ಏನು ಏನಿವಾಗ ಯಾಕೋ ಎಪಿಸೋಡ್ ಅಲ್ಲಿ ನೋಡು ಇರುತ್ತೆ ಅಂದ್ರೆ ಚೆನ್ನಾಗಿದೆ. ಗೊತ್ತಾಯ್ತು ಗೊತ್ತಾಯ್ತು. ನಾ ಹೇಳೋದನ್ನ ಗಮನ ಇಟ್ಟು ಕೇಳಿ. ನಿಮ್ ಹತ್ರ ಒಂದು ಫೋನು, 50 ರೂಪಾಯಿ ಮತ್ತು 45 ಸೆಕೆಂಡ್ ಇದ್ರೆ ಸಾಕು, 24 ಕ್ಯಾರೆಟ್ ಶುದ್ಧ ಚಿನ್ನ ನಿಮ್ಮ ಮನೆ ಬಾಗಿಲುಗಳಿಗೆ ಬರುತ್ತೆ. ಹೌದು, ಜಾರ್ ಆಪ್ ಬಳಸಿದ್ರೆ ನೀವು ಬ್ಯಾಂಕ್ ಅಥವಾ ಜ್ಯುವೆಲರಿ ಶಾಪ್ಗೆ ಹೋಗ್ಬೇಕಾಗಿಲ್ಲ. ಕೇವಲ ಜಾರ್ ಆಪ್ ಓಪನ್ ಮಾಡಿ 50 ರೂಪಾಯಿ ಸೇವಿಂಗ್ಸ್ ಅಮೌಂಟ್ ಅನ್ನ ಸೆಟ್ ಮಾಡಿ ಮತ್ತು ನಿಮ್ಮ ಚಿನ್ನವನ್ನ ಪಡೆಯಿರಿ. ಈ ಚಿನ್ನ ಶುದ್ಧ ಹಾಗೂ ಸುರಕ್ಷಿತವಾಗಿದ್ದು ಮತ್ತು ಸಮಯದ ಜೊತೆ ಬೆಳೀತಾ ಇರುತ್ತೆ. ಇದು ನಮ್ಮ ಹಿರಿಯರು ನಂಬಿದ್ದ ಚಿನ್ನವೇ, ಆದರೆ ಈಗ ಸ್ಮಾರ್ಟ್ ಆಗಿ ಬದಲಾಗಿದೆ ಅಷ್ಟೇ. ಈಗ ನೀವು 1 ಅಥವಾ 2 ಗ್ರಾಮ್ ಚಿನ್ನವನ್ನ
ಕಷ್ಟಪಟ್ಟು ಒಂದೇ ಸಲ ಖರೀದಿ ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಸಣ್ಣದಾಗಿ ಪ್ರಾರಂಭ ಮಾಡಬಹುದು. ಕೇವಲ 50 ರೂಪಾಯಿಯಿಂದ ನಿಮ್ಮ ಸೇವಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಮತ್ತು ಯಾವುದೇ ಸಮಯದಲ್ಲಿ ಬೇಕಾದ್ರೂ ನಿಮ್ಮ ಉಳಿತಾಯದ ಮೌಲ್ಯವನ್ನ ಚೆಕ್ ಮಾಡಬಹುದು. ಇದರಲ್ಲಿ ಯಾವುದೇ ರೀತಿಯ ಕಾಗದ ಪತ್ರ, ಗೊಂದಲ ಅಥವಾ ಕಾಯೋ ಅವಶ್ಯಕತೆ ಇಲ್ಲ. 2 ಕೋಟಿಗೂ ಹೆಚ್ಚಿನ ಭಾರತೀಯರು ಈಗಾಗಲೇ ಜಾರ್ ಮೂಲಕ ಉಳಿತಾಯ ಮಾಡ್ತಿದ್ದಾರೆ. ಇನ್ನೇನು ರಕ್ಷಾಬಂಧನ ಹತ್ರ ಬರ್ತಾ ಇದೆ. ಇದು ನಿಮ್ಮ ಸಮಯ. ಇವತ್ತು ಯಾರು 50 ರೂಪಾಯಿಂದ ಉಳಿತಾಯ ಪ್ರಾರಂಭ ಮಾಡ್ತಾರೋ ಅವರಿಗೆ ಪ್ರತಿ ಎಪಿಸೋಡ್ ನಲ್ಲಿ ಚಿನ್ನದ ನಾಣ್ಯ ಗೆಲ್ಲುವ ಅವಕಾಶ ಇದೆ. ಈಗ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಉಳಿತಾಯ ಶುರು ಮಾಡಿ. ಈಗ ವೇದಿಕೆ ಮೇಲೆ ಒಂದು ಅದ್ಭುತವಾದಂತಹ ಐಕಾನಿಕ್ ದೃಶ್ಯವನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮೈಸೂರಿನ ಬೆಡಗಿ ತನಿಷ್ಕಾ. ಹಾಯ್ ತನಿಷ್ಕಾ. ಹಾಯ್ ಅಕ್ಕ. ಇವತ್ತು ಯಾರಾಗ್ ಬಂದಿದ್ದೀರಾ? ನಾನಿವತ್ತು ಎಲ್ಲರೂ ಮೆಚ್ಚಿದ ಅಪ್ಪು ಮೂವಿ ರಕ್ಷಿತಾ ಮ್ಯಾಮ್ನ ರೀಕ್ರಿಯೇಟ್ ಮಾಡಕ್ಕೆ. ಇತ್ತೀಚೆಗಷ್ಟೇ ಅಪ್ಪು ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನಗಳನ್ನ ಕಾಣ್ತು. ಈಗ ಆ ಚಿತ್ರದ ಒಂದು ಸೀನ್ ನ ಮತ್ತೆ ಕ್ರಿಯೇಟ್ ಮಾಡ್ತಿದ್ದಾರೆ. ಆ ಸೀನ್ ಹೆಂಗ್ ಬಂದಿದೆ ಅಂತ ನೋಡೋಣ. ಪ್ಲೇ. ಹೇ ಅಲ್ಲೋಡು. ಹಾಯ್. ಹಾಯ್. ನಮ್ಮ ಫ್ರೆಂಡ್ ಬಂದಿದ್ದಾರೆ. ಯಾವ ಫ್ರೆಂಡ್? ನೀವು ಹಾಸ್ಪಿಟಲ್ ಕರ್ಕೊಂಡಿರಲ್ಲ ಅವರು. ಓ ನಿಮ್ ದೇವ್ರಾ? ಎಲ್ಲಿ? ಹಾಯ್. ಇವಾಗ ಹೇಗಿದ್ದೀರಾ? ಐ ಲವ್ ಯು. ವಾಟ್? ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ಐ ಮೀನ್ ಅಪ್ಪು ಅವ್ರು ನಿಮ್ಮನ್ನ ಲವ್ ಮಾಡ್ತಿದ್ದಾರೆ. ನೀವೇನ್ ತಮಾಷೆ ಮಾಡ್ತಿದ್ದೀರಾ? ನೋ ಐ ಆಮ್ ಸೀರಿಯಸ್. ನಿಮ್ಗೇನು ಹುಚ್ಚಿಗೆ ಚಿಡ್ತಿದ್ಯಾ? ನೀವು ನನ್ನ ನೋಡ್ತಿರೋದೇ ಇದೇ ಮೊದಲನೇ ಸತಿ. ಆಗ್ಲೇ ಅಷ್ಟೇ. ಇಲ್ಲೇನು ಬರುತ್ತೋ ಅದು ಇಲ್ಲಿಂದ ಡೈರೆಕ್ಟಾಗಿ ಹೇಳ್ತಾ ಇರ್ತೀನಿ. ಆದ್ರೆ ಇಷ್ಟು ಬೇಗ? ಓ 1 ಗಂಟೆ ಬಿಟ್ಟು ಹೇಳ ಅಥವಾ 2 ದಿನ ಬಿಟ್ಟು ಹೇಳ? ಯಾವಾಗ ಹೇಳಿದ್ರು ನಮ್ಮ ಬಾಯಲ್ಲಿ ಬರೋದು ಒಂದೇ ಮಾತು, ಐ ಲವ್ ಯು. ಇಡಿಯಟ್. ಅದಕ್ಕೆ ಇರಬೇಕು ಅವ್ರು ನಿಂಗೆ ಅವತ್ತು ಹೊಡೆದಿದ್ದು. ಸ್ಟುಪಿಡ್. ಸ್ವಲ್ಪನೂ ಮಾನ ಮರ್ಯಾದೆನೇ ಇಲ್ಲ. ನಿನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ ಸುಚಿ. ಯಾರು ಸುಚಿ? ಅವಳಿಗೆ ಪ್ರೀತಿಯಿಂದ ಇಟ್ಟಿರೋ ಹೆಸರು ಕಣ. ಮದುವೆ ಆದ್ಮೇಲೆ ಅವಳು ಹಾಗೆ ಕರೆಯೋದು. 1 ನಿಮಿಷ ಬಂದೆ. ಸುಚಿ ಸುಚಿ. ಛೀ. ಏ ಸುಚಿ, ರಾತ್ರಿ ಎದುರ್ಕೊಬಿಟ್ಯಾ? ನೀನು ನೋಡ್ತಿದ್ರೆ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತ ಅನ್ಸುತ್ತೆ. ನನಗೂ ಅಷ್ಟೇ, ನೈಟೆಲ್ಲ ನಿದ್ದೆನೇ ಬರಲಿಲ್ಲ. ನಿಮ್ಮ ಬ್ಲಡ್ ಕೊಟ್ಟಿಯಲ್ಲ, ಅದು ಬಾಡಿ ಫುಲ್ ಜಿರ್ರ್ ಅಂತ ತಿರುಗಿ ಆಟ ಹತ್ರ ಬಂದು ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂದರೆ ಗೊತ್ತಾಗ್ತಿಲ್ಲ. ನಾನು ನಿಮ್ಮನ್ನ ಅವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಕಾಪಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಕಾಪಾಡ್ಕೊಂಬಿಟ್ಟಲ್ಲ. ನೀನು ತುಂಬ ಬುದ್ಧಿವಂತೆ ಕಣೆ. ಯಾಕಂದ್ರೆ ನನ್ನಂತ ಒಳ್ಳೆ ಗಂಡ ಸಿಗಲ್ಲ ನೋಡು. ನೀನು ತುಂಬ ಕ್ಲೆವರು. ಆಮೇಲೆ ಮದುವೆ ಆಗಿ ಇಟ್ಕೊಳ್ಳೋಣ. ಓಯ್ ಸುಚಿ, ನಿನ್ನೆ ಕೇಳ್ತಿರೋದು. ಸುಚಿ ನಿನ್ನೆ ಕೇಳ್ತಿರೋದು. ಸುಚಿ ಏನ್ರಮ್ಮ, ಈ ಕಾಲೇಜಲ್ಲಿ ಲೈನ್ ಹೊಡೆದು ಯಾರಿಗಾದ್ರೂ ಐ ಲವ್ ಯು ಅಂತ ಹೇಳಿದೀನಾ? ಮೋನಿಕಾ, ನೀನ್ ನನ್ನಿಂದ ಐ ಲವ್ ಯು ಅಂತ ಎಸ್ ಸತಿ ಸುತ್ತಿದ್ಯಾ? ಯಾವತ್ತಾದ್ರೂ ಎಸ್ ಅಂತ ಹೇಳಿದೀನಾ? ಈಗ ಯಾಕೆ ಅದೆಲ್ಲ? ನೋಡು ಸುಚಿ, ನನಗೂ ಸಾಲಿಡ್ ಆಗಿರೋ 4-5 ಅಪ್ಲಿಕೇಶನ್ ಬಂದಿತ್ತು. ಆದ್ರೆ ನಾನು ಯಾವುದಕ್ಕೂ ಎಸ್ ಅಂದಿಲ್ಲ. ಯಾಕಂದ್ರೆ ಐ ಲವ್ ಯು. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯಾ? ಎಸ್, ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಈ ಬಿಲ್ಡಿಂಗಿಂದ ದುಂಕು ನೋಡೋಣ. ತಮಾಷೆ ಮಾಡಬೇಡ ಸುಚಿ. ಐ ಆಮ್ ಸೀರಿಯಸ್. ಯಾಕೆ ಭಯನಾ? ಫ್ರೆಂಡ್ಸ್, ನನ್ನ ಡಾರ್ಲಿಂಗ್, ಮೇರೆ ದಿಲ್ ಕಿ ಧಡ್ಕನ್ ಇಲ್ಲಿಂದ ಕೆಳಗೆ ಬೀಳಕ್ಕೆ ಹೇಳ್ತಿದ್ದಾರೆ. ಅಪ್ಪು ಅವ್ರು ಇವಾಗ ಕೆಳಗೆ ಬೀಳ್ತಿದ್ದಾರೆ. ಎಲ್ರು ಕ್ಲಾಸ್ ಮಾಡಿ. ನೀವ್ಯಾರ ಬೇಡ ಅನ್ನೋದಕ್ಕೆ? ಇದು ನನ್ನ ಡಾರ್ಲಿಂಗ್ ಆಸೆ. ಬಾಯ್ ಡಾರ್ಲಿಂಗ್. ಅಲ್ಲ, ಅಲ್ಲಿ ನಿಂತಿರ್ಬೇಕಾದ್ರೆ ಒಂದು ಚಿಕ್ಕ ಡೌಟ್ ಬಂತು. ಅಕಸ್ಮಾತ್ ನಾನು ಸತ್ತೋದ್ರೆ ನಿನ್ನ ಜೊತೆ ಯಾರು ಇರ್ತಾರೆ? ನಿನ್ನ ಯಾರು ನೋಡ್ಕೊಂತಾರೆ?
ಅಪ್ಪು ಲವ್ಸ್ ಯು ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನೇನು ಬೇಕು ತನಿಷ್ಕಾ ನಿಮ್ಗೆ? ತುಂಬಾ ಖುಷಿ ಆಯ್ತು ವಿಡಿಯೋ ನೋಡಿ ಅಲ್ವಾ? ಈಗ ನಿಮ್ಮ ಆಕ್ಟ್ ಹೇಗಿತ್ತು ಅಂತ ನಾವು ತರುಣ್ ಹತ್ರ ಕೇಳೋಣ. ತರುಣ್ ಅವರೇ, ಫಾರ್ ಮೀ ಅಲ್ಲಿ ಮೇಲೆ ಹೋದ್ಮೇಲಿಂದ ಪೋರ್ಷನ್ಸ್ ಎಲ್ಲ ಬೆಟರ್ ಆಗಿದೆ ಅಂತ ಅನಿಸ್ತು ನನಗೆ. ಅಲ್ಲಿ ಓವರ್ ಆಲ್ ಅಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರಲಿ ಅಥವಾ ನೀವು ಒಂದು ಆಟಿಟ್ಯೂಡ್ ಕೇಳೋದಾಗಿರಲಿ, ಬೀಳು ಇಲ್ಲ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ಅದೆಲ್ಲ ಚೆನ್ನಾಗಿತ್ತು. ಕೆಳಗಡೆ ಅವ್ರು ಬಂದು ನಮ್ಮ ಫ್ರೆಂಡ್ ಇಷ್ಟಪಡ್ತೀನಿ ನಿಮ್ಮನ್ನಂತೆಲ್ಲ ಹೇಳ್ತಿದ್ರು ಗೊತ್ತಾ, ಆ ಪೋರ್ಷನ್ಸ್ ನಿಮ್ಮ ಎಕ್ಸ್ಪ್ರೆಷನ್ಸ್ ನನಗೆ ವರ್ಕ್ ಆಗಲಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ಏನಾಯ್ತು, ಅಲ್ಲಿ ಸ್ವಲ್ಪ ಮೇಕಪ್ ಜಾಸ್ತಿ ಆಗಿದೆ ನಿಮಗೆ, ಕ್ಯಾಮ್ರಾಗೆ ಅದು ಸ್ವಲ್ಪ ಜಾಸ್ತಿ ಅನ್ಸ್ಬಿಡತ್ತೆ. ಹೌದು ಸರ್, ಗೊತ್ತಾಯ್ತು. ಇದ್ರ ಬಗ್ಗೆ ಅಟ್ಲೀಸ್ಟ್ ನೀವು ಹೋಮ್ ವರ್ಕ್ ಮಾಡಬೇಕು, ಅದರ್ ದನ್ ಆಕ್ಟಿಂಗ್ ಆಲ್ಸೋ. ಸೊ ಇದೆಲ್ಲ ನೀವು ವರ್ಕ್ ಮಾಡಕ್ ಶುರು ಮಾಡಬೇಕು. ಇಟ್ ಇಸ್ ಆಲ್ ಇನ್ ದ ಮೈಂಡ್. ಆಕ್ಟರ್ಸ್ ವರ್ಕ್ ಇದು, ಓಕೆನಾ? ದಿಸ್ ಇಸ್ ಒನ್ ಫಿಲಮ್ ಐ ಥಿಂಕ್ ವಿಲ್ ಆಲ್ ರಿಮೆಂಬರ್ ಫಾರ್ ಅವರ್ ಲೈಫ್. ಅಪ್ಪು ಸರ್ದು ಫಸ್ಟ್ ಫಿಲಮ್. ವಿ ಆರ್ ಆಲ್ ಇನ್ ಕಾಲೇಜ್. ಈ ಸಿನಿಮಾ ಅನೌನ್ಸ್ ಆದಾಗ ಅಪ್ಪು ಅಂತ ಫಿಲಮ್ ಅನೌನ್ಸ್ಮೆಂಟ್ ಆಯ್ತು. ಯಾರು ಅಂದ್ರೆ ರಾಜ್ಕುಮಾರ್ ಅವರು ಇನ್ನೊಬ್ರು ಮಗ ಚೈಲ್ಡ್ ಆರ್ಟಿಸ್ಟ್ ಮಾಡ್ತಿರಲ್ಲ ಅವರು ಅಂತ. ಸೊ ನಾವೆಲ್ಲರೂ ಫಸ್ಟ್ ಶೋ ನಾವಲ್ಲೇ ನವರಂಗ್ KLE ಕಾಲೇಜು ನವರಂಗ್ ಥಿಯೇಟರ್ಗೆ ಅಂತ ಹೋದ್ವಿ. ಏನೇನ್ ನೆಗೆಟಿವ್ ಕಮೆಂಟ್ಸ್ ಇತ್ತು, ಏನೇನ್ ಡೌಟ್ಸ್ ಇತ್ತು ಏನೋ ಗೊತ್ತಿಲ್ಲ, ಬಟ್ ಅಪ್ಪು ಸರ್ ಅದಷ್ಟು ವೆರಿ ಫಸ್ಟ್ ಶಾಟ್ ಆಫ್ ಅವರ್ ಎಂಟ್ರಿ ಅವರೊಂದು ಫ್ಲಿಪ್ ಮಾಡಿ ಜಂಪ್ ಮಾಡಿ ಬಂದು ನಿಂತ್ಕೋತಾರೆ. ಅಲ್ಲಿಗೆ ಹೇಳ್ತಾರೆ ಒಬ್ಬ ಸೂಪರ್ ಸ್ಟಾರ್ ಬಂದೆ ನಾನು ಅಂತ ಅಂದ್ಬಿಟ್ಟು ಅಂತ ಇದ್ರು. ರಾಜ್ಕುಮಾರ್ ಅವ್ರ ಮಗ ಅಷ್ಟೇ ಅಲ್ಲ, ದೇರ್ ಇಸ್ ಒಂದು ಸೂಪರ್ ಸ್ಟಾರ್ ಕಮಿಂಗ್ ಹಿಯರ್ ಅಂತ ಬರೀ ಒಂದು ಶಾರ್ಟ್ ಅಲ್ಲಿ ಹೇಳ್ಬಿಟ್ರು ಅವರು. ನಮ್ಮನ್ನು ಇವತ್ತಿನವರೆಗೂ ಚೆರಿಶ್ ಮಾಡೋ ತರ ಫಸ್ಟ್ ಫಿಲಮ್ ಅಲ್ಲೇ ಅವ್ರು ಮಾಡಿದ್ರು. ಸೊ ದಟ್ ಈಸ್ ಒನ್ ಥಿಂಗ್ ಐ ಆಲ್ವೇಸ್ ರಿಮೆಂಬರ್. ವಿಲ್ ಮಿಸ್ ಅಪ್ಪು ಸರ್. ಪ್ರೇಮ ಮ್ಯಾಮ್, ನಾನು ಸ್ವಲ್ಪ ಎನರ್ಜಿ ಕೊಟ್ರೆ ಐ ಥಿಂಕ್ ಯು ಆರ್ ಎ ವೆರಿ ಗುಡ್ ಆಕ್ಟರ್. ಓಕೆ, ಅದರ್ವೈಸ್ ಇಸ್ ಗುಡ್, ಬಟ್ ನೀನು ಇನ್ನ ಫೀಲ್ ಮಾಡಿದ್ರೇನೆ ಅದು ಬರೋಕ್ಕಾಗೋದು. ಓಕೆ ಮ್ಯಾಮ್, ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಶ್ಯೂರ್ ಥ್ಯಾಂಕ್ ಯು. ತನಿಷ್ಕಾ, ಇದರಲ್ಲಿ ಸೀನ್ ರೀಕ್ರಿಯೇಷನ್ ಅಲ್ಲಿ ಅಪ್ಪು ಸರ್ ಪಾತ್ರ ಮಾಡಿರೋರು ಬರ್ತಾರೆ, ನಿಮ್ಮನ್ನು ಪ್ರಪೋಸ್ ಮಾಡ್ತಾರೆ. ಅದು ಆನ್ ಸ್ಕ್ರೀನ್ ಆಯ್ತು. ಆಫ್ ಸ್ಕ್ರೀನು ಸಿಕ್ಕಾಪಟ್ಟೆ ಪ್ರಪೋಸಲ್ಸ್ ಬರ್ತಿದೆ ನಿಮಗೆ ಅನ್ನೋದನ್ನ ನಾವು ಕೇಳ್ಪಟ್ವಿ. ಯಾಕಂದ್ರೆ ನಿಮ್ಗೆ ಅನ್ಸಿರ್ಬೋದು ನಾವು ನಿಮ್ಮನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ ಅಂತ. ನಿಮ್ಮ ಎಲ್ಲ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ನ ನಾನು ಹ್ಯಾಕ್ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಹುಡುಗರು ನಿಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಯಾವ ಥರ ಪ್ರಪೋಸಲ್ಸ್ ಬರ್ತಾ ಇದೆ. ಖಂಡಿತನಾ ಕರೆಕ್ಟಾ? ಯಾವುದಾದ್ರೂ ಪ್ರಪೋಸಲ್ಗೆ ಓಕೆ ಅಂತ ಹೇಳಿದ್ದೀರಾ? ಇಲ್ಲ, ಯಾವುದು ಓಕೆ ಅಂತ ಹೇಳಿಲ್ಲ. ನನ್ನ ಕಂಡೀಷನ್ಸ್ಗಿಂತ ನಮ್ಮ ಮಮ್ಮಿ ಕಂಡೀಷನ್ಸ್ ಜಾಸ್ತಿ ಇದೆ. ಏನೇನಿದೆ ನಿಮ್ಮ ಮಮ್ಮಿ ಕಂಡೀಷನ್ಸ್? ನಮ್ಮ ಮಮ್ಮಿಗೆ ತುಂಬ ಸೊಫಿಸ್ಟಿಕೇಟೆಡ್ ಅಳಿಯಬೇಕು ಅಂತ. ಅವ್ರಿಗೆ ತರುಣ್ ಸರ್ದು ನೋಡಿದಾಗಿಂದ ಅವ್ರಿಗೂ ಹೋಗಿ ಹೇಳಿದ್ರು, ಅವರು ನಿಮ್ಮ ಥರನೇ ಅಳಿಯಬೇಕು ನಮಗೆ ಅಂತ ಹೇಳಿದ್ರು. ಅವರು ತರುಣ್ ಸರ್ ತುಂಬ ಸ್ವೀಟಾಗಿ ನಂಗಿಂತ ಬೆಟರ್ ಇರೋರು ಸಿಗ್ತಾರೆ ಅಂತ ಹೇಳಿದಾಗ ಇಬ್ರು ಮಕ್ಳಿಗೂ ಅವ್ರ ಥರನೇ ಬೇಕಂತ ಅತ್ತೆ ಡೈರೆಕ್ಟ್ ಅಳಿಯನ ಅಪ್ರೋಚೇ ಮಾಡ್ಬಿಟ್ಟವ್ರೆ. ತರುಣ್ ಯಾರ್ಯಾರಿಗೆ ಅಂತ ಹಾರ್ಟ್ ಕೊಡ್ತಾರೆ, ಇರೋದು ಒಂದು ಹಾರ್ಟ್ ಆಲ್ರೆಡಿ ಪಾಪ ಬಂಗಾರಿಗೆ ಕೊಟ್ಟಾಗಿದೆ. ಎಲ್ಲರೂ ತರುಣ್ ತರ ಬೇಕು ಬೇಕಂದ್ರೆ ಅವ್ರ ತರ ಗುಣ ಇರೋದು, ಎಫರ್ಟ್ಸ್ ಅಷ್ಟ ಹಾಕುವಂಥದ್ದು, ತುಂಬಾ ಕೇರಿಂಗ್ ಆಗಿ ಲವ್ವಿಂಗ್ ಆಗಿರೋದು ಆ ತರ. ಈಗ 5 ಮಿನಿಟ್ಸ್ ನಿಮ್ಮ ಅಮ್ಮನ ಸೈಡ್ಗೆ ಇಟ್ಬಿಡೋಣ, ಓಕೆನಾ? ಬಂದಿರೋ ಪ್ರಪೋಸಲ್ಸ್ನೆಲ್ಲ ಒಟ್ಟು ಮಾಡ್ಬಿಟ್ಟು ನಾನು ಒಂದೇನೋ ಕ್ರಿಯೇಟ್ ಮಾಡಿದೀನಿ. ನೋಡೋಣ ಹೆಂಗೆ, ನಾವು ಯಾರನ್ನಾದ್ರೂ ಆಕ್ಸೆಪ್ಟ್ ಮಾಡ್ಬೋದಾ, ರಿಜೆಕ್ಟ್ ಮಾಡ್ಬೋದಾ ಅಂತ ನೋಡೋಣ. ಆಕ್ರಪ್ಪ, ಫ್ಲರ್ಟಿಂಗ್ ಕಲ್ಸು. USA ಇಂದ ಬಿಸ್ನೆಸ್ ಐಡಿಯಾನ. ಕ್ಯಾನ್ ಐ ಮ್ಯಾರಿ ಯು, ಐ ಲವ್ ಯು. 200 ರಶ್ಮಿಕಾನ ಸೇರಿಸಿದ್ರೆ ತನಿಷ್ಕಾ ಅಂತೆ. ಇಷ್ಟು ಪ್ರಪೋಸಲ್ಸ್ ಬಂದಿದೆಯಲ್ಲ, ಯಾವುದು ಬೆಸ್ಟ್ ನಿನಗೆ ಅನ್ಸಿದ್ದು? ಇಲ್ಲಿ ಅವರು ಪ್ರೀತಿ ತೋರಿಸಿ ಪ್ರಪೋಸ್ ಮಾಡಿರೋದು, ಅಂದ್ರೆ ಫುಲ್ ಜೆನ್ಯೂನ್ ಪ್ರಪೋಸ್. ಅಂದ್ರೆ ನಮ್ಮ ಮುಂದೆ ನಿಂತು ಪ್ರಪೋಸ್ ಮಾಡಬೇಕು ಅಂತ ಎಲ್ಲ ಹುಡುಗಿರಿಗೂ ಆಸೆ ಇರುತ್ತೆ. ಆ್ಯಂಡ್ ತುಂಬ ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕಬೇಕು ಅಂತ. ಈಗೇನು ನಿನಗೆ ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಆಗ್ತಾ ಇರ್ಬೇಕು, ಡೈಲಿ ಆ ಎಫರ್ಟ್ ಆಗ್ತಾ ಇರ್ಬೇಕು, ಡೈಲಿ ನಿನ್ನ ಇಂಪ್ರೆಸ್ ಮಾಡೋ ಎಫರ್ಟ್ ಆಗ್ತಾ ಇರ್ಬೇಕು. ತಲೆನೇ ಕೆಡ್ಸ್ಕೊಬೇಡ, ನಾನೇ ಅಂತ ಒಬ್ಬ ಹುಡುಗ ಹುಡುಕಿದ್ದೀನಿ, ವಸೀಮ್. ಮದುವೆ ಆಗಿದೆಯಲ್ವಾ ಆಲ್ರೆಡಿ ಅಂತ ನೀನ್ ಅನ್ಕೊಂಡಿದ್ಯಾ? ಅವನ್ ಸ್ಕ್ರೀನ್ ಸೇವರ್ ಸ್ಟೋರಿ ಗೊತ್ತಿಲ್ಲ ಅಲ್ಲ ನಿನಗೆ? ಅಯ್ಯೋ, ನಿನಗೆ ಗೊತ್ತಿಲ್ಲದೇನೆ ನಿನ್ ಹಿಂದೆ ಮುಂದೆ ಅಲ್ದಾಡ್ತಿರ್ತಾನೆ. ಈಗ ನೀ ಹೇಳ್ದೆಲ್ಲ ಕಾನ್ಸ್ಟೆಂಟ್ ಎಫರ್ಟ್ ಆಗ್ತಾ ಇರ್ತಾನೆ, ಪ್ರತಿದಿನ ನಿನ್ ಮುಂದೆ ಬಂದು ಎಫರ್ಟ್ ಆಗ್ತಾ ಇರ್ತಾನೆ. ಓಕೆನಾ ವಸೀಮ್? ಇಷ್ಟ ತಾನೇ ನಿಂಗೆ ತನಿಷ್ಕಾ? ಹಾಕ್ರೋ ಸ್ವಲ್ಪ ಝೂಮ್ ಹಾಕ್ರೋ. ನಿಶ್ವಿಕಾ, ಇತ್ತೀಚೆಗಷ್ಟೇ ಅವನ ಮದುವೆ ಆಗಿದೆ. ಬಾ ಫೋನ್ ಕತೆ ಹೇಳು, 1 ನಿಮಿಷ 20 ಸೆಕೆಂಡ್ಸ್ ಅಲ್ಲಿ ಅವನ ಮ್ಯಾರೇಜ್ ಲೈಫ್ ಬಗ್ಗೆ ಹೇಳ್ತಾನೆ. ಬಾಪ. ಲೈಫ್ ಆಚೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಒಳಗಡೆ ಹೋಗಿ ನೋಡಿದ್ರೆ ರಿಯಲ್ ಕೇಸ್ ಗೊತ್ತಾಗುತ್ತೆ. ನೋಡಿ
ಸರ್, ಆಚೆಯಿಂದ ನೋಡಿದ್ರೆ ಸ್ಮೈಲಿಂಗ್ ಫೋಟೋ ಹಾಕೊಂಡವನೆ, ಒಳಗಡೆ ಲಾಕ್ ಓಪನ್ ಮಾಡಿದ್ರೆ ಸ್ಯಾಡ್ ಫೋಟೋ ಹಾಕೊಂಡಿದ್ದಾನೆ. ಹಿಂಗಿದೆಯಂತೆ ಇವಾಗ ಅವನ ಮ್ಯಾರೇಜ್ ಜೀವನ ನೋಡಿ ಸರ್. ನನಗೂ ಕೂಡ ಬೇಕದು. ಇದೆಲ್ಲ ಹೆಂಗೋ ಕ್ರಿಯೇಟಿವಿಟಿ ನಿನಗೆ. ಮನ್ಸಿನ ಮಾತು ಫೋನಲ್ಲಿ ಇಟ್ಕೊಂಡಿದ್ದೀನಿ. ಸರಿ, ತನಿಷ್ಕಾ ಮೇಡಮ್ ಅಂದ್ರೆ ಯಾಕೆ ಇಷ್ಟ ನಿನಗೆ? ಮದುವೆ ಆದ್ರೂ ಯಾಕೆ ಗೊತ್ತಾಗ್ತಾ ಇಲ್ಲ, ಕಂಟ್ರೋಲ್ ಆಗ್ತಾ ಇಲ್ಲ ಅವನು, ಅದೇ ನನ್ನ ಪ್ರಾಬ್ಲಮ್. ಅವನಿಗೆ ಕೈ ಯೂಸ್ ಮಾಡಲ್ವಂತೆ. ಇಲ್ಲ ಪ್ಲಾಸ್ಟಿಕ್ ಅಲ್ಲಿ ರ್ಯಾಪ್ ಮಾಡ್ಕೊಂಬಿಡಿ. ಇಲ್ವಂತೆ, ಏನ್ ಮಾಡ್ತೀಯಾ? ಸ್ಕ್ಯಾನ್ ಮಾಡ್ತೀನಿ. ಈಗ ಹೋಗಿ ಜೆರಾಕ್ಸ್ ಮಷೀನ್ ಅಲ್ಲಿ ಕೈ ಇಡ್ತಾನೆ, ಸರ್ರ ಅಂತ ಒಂದು ಪ್ರಿಂಟ್ ಬರುತ್ತೆ, ಆ ಪ್ರಿಂಟ್ಗೆ ಫ್ರೇಮ್ ಹಾಕಿಸ್ತಾನೆ. ಇಲ್ಲ ಇದು ನೋಡಿದ್ಮೇಲೆ ಅವ್ರ ಹೆಂಡತಿ ಅವ್ರ ಫ್ರೇಮ್ ಹಾಕ್ತಾಳೆ. ಓಕೆ, ಹುಡುಗಿಗೆ ಬಾಯ್ ಹೇಳೋ, ಬಾಯ್ ಹೇಳ್ಬಿಟ್ಟೋಗು. ಈಗ ಸ್ಟಾರ್ ರೇಟಿಂಗ್ಸ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ತನಿಷ್ಕಾ, ತರುಣ್ ಅವರೇ 3.5. 3.5. ಪ್ರೇಮಾ ಮ್ಯಾಮ್ 4. ಯಶ್ವಿಕಾ 3.5. 3.5. 3.5. 4. ಲವ್ಲಿ. ಥ್ಯಾಂಕ್ ಯು ತನಿಷ್ಕಾ. ಥ್ಯಾಂಕ್ ಯು ಮ್ಯಾಮ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050008922 ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಫ್ಲಾಟೆಡ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ರೇರಾ ರಿಜಿಸ್ಟರ್ಡ್ ಪ್ಲಾಟ್ಸ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಹಾಗೂ ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇವತ್ತಿನ ಸೀನನ್ನ ನಾವು ನಾಳೆ ರೀಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿತು ಟವಲ್ಸ್, ಮೀರಾ ಹೇರ್ ಫಾಲ್ ಕೇರ್ ಶಾಂಪೂ, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತ್ಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಗೋಲ್ಡ್ ಬೈನ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ನಾಳಿನ ಸಂಚಿಕೆಯಲ್ಲಿ.